ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪಾಲ್ಗುಣ ಮಾಸದ ಬುಧವಾರ ಮಹಾವಿಷ್ಣುನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಶುಭೋದಯದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟಿಕ್ಕು, ಆಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆಯ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದಾಗಲಿ, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ ಆಗ್ತಕ್ಕಂಥದ್ದಾಗಲಿ, ದೇಹಕ್ಕೆ ಆಯಾಸಕ್ಕೊಳಗಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಮಹಾಮಾರಿ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದೇ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್ ಎನ್. ಯಾಕೆ ಅಂತಂದರೆ ಅದನ್ನು ಕೂಡ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಔಷಧಿ ಅಂತಲೇ ಹೇಳ್ಬೋದು. ಅದರಲ್ಲೂ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿದ್ದಾರೆ. 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ಅದಾಗಿ ದೇಹಕ್ಕೆ ಒಂದು ಚೂರು ಕೂಡ ಕಿಂಚಿತ್ತಷ್ಟು ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದಿಲ್ದಿರ ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಇನ್ನು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ, ಭಗವಂತ ಶ್ರೀ ವಿಷ್ಣು ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಬಹಳ ವಿಶೇಷವಾಗಿ ಶ್ರೀ ವಿಷ್ಣು ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಭಗವಂತನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಪಡಿಸ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದಂ ವಿಷ್ಣುರ್ವಚಕ್ರಮೇ ತ್ರೇಧಾ ನಿದೇಪದಂ ಸಮೂಢಪಸ್ಯಮಾಗುಂ ಸುರೇಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರಸ್ವಾಮಿನೇ ನಮಃ. ಪ್ರಭು ಶ್ರೀ ರಾಮಚಂದ್ರಸ್ವಾಮಿನೇ ನಮಃ. ಪ್ರಭು ಶ್ರೀ ರಾಮಚಂದ್ರಸ್ವಾಮಿನೇ ನಮಃ. ಅಯೋಧ್ಯಾನಗರವಾಸಿನೇ ನಮಃ. ಪ್ರಭು ಶ್ರೀ ರಾಮಾಯ ನಮಃ. ರಾಮಭದ್ರಾಯ ನಮಃ. ರಾಮಚಂದ್ರಾಯ ನಮಃ. ರಘುವೀರ ಸಮರ್ಥಾಯ ನಮಃ. ಜಾನಕಿ ವಲ್ಲಭಾಯ ನಮಃ. ಲಕ್ಷ್ಮೀದಾತ್ರೇ ನಮಃ. ಶ್ರೀಮತೆ ನಮಃ. ಮಹಾಕಾಲಾಯ ನಮಃ. ಸುಂದರಾಯ ನಮಃ. ವಿಷ್ಣುವೇ ನಮಃ. ಪ್ರಭ ವಿಷ್ಣುವೇ ನಮಃ. ಕೇಶವಾಯ ನಮಃ. ನಾರಾಯಣ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ವಿಷ್ಣುವೇ ನಮಃ. ಮಧುಸೂದನಾಯ ನಮಃ. ಶ್ರೀರಾಮಾಯ ನಮಃ.
ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಬುಧವಾರದ ಈ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ, ಅದರಲ್ಲೂ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕಾಲಕಾಲಗಳಲ್ಲೂ ಸಹಿತ ಒಂದಲ್ಲ ಒಂದು ಕಡೆ ಲಾಭ ನಷ್ಟ, ಬೇಕು ಬೇಡ ಎಲ್ಲವನ್ನು ಸಹಿತ ನಾವು ಚಿಂತನೆ ಮಾಡ್ತಾ ನಡೀತೀವಿ. ಅಂತಹದ್ರಲ್ಲಿ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಇಷ್ಟಾರ್ಥಗಳ ಸಿದ್ಧಿಗಾಗಿ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಆಗಿಂದಾಗಲೇ ನಡಿಬೇಕಾಗಿದೆ. ಮನುಷ್ಯ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಆಲೋಚನೆ ಮಾಡೋದು ಹೇಗೆ ಅಂದರೆ, ನನಗೆ ಕಷ್ಟ ಎಂಬತಕ್ಕಂಥದ್ದನ್ನು ಅಷ್ಟೇ ಚಿಂತನೆ ಮಾಡ್ತಾನೆ. ಆ ಕಷ್ಟ ಯಾತಕ್ಕೆ ಬರುತ್ತೆ, ಕಷ್ಟ ಬಂದಾಗ ಅದಕ್ಕೆ ಪರಿಹಾರ ಏನು, ಆ ಪರಿಹಾರದ ಮಾರ್ಗವನ್ನು ಆಗಿಂದಾಗಲೇ ನಾವು ಕಂಡುಕೊಂಡಿದ್ದೆ ಆದರೆ, ಅಥವಾ ಭಗವಂತ ನಮಗೆ ಅಂತ ಕೊಟ್ಟಂಥ ಆ ಸುಂದರವಾದಂಥ ಅವಧಿಯನ್ನು, ಕಾಲಾವಕಾಶವನ್ನು ಅಥವಾ ಒಂದು ಸಮಯವನ್ನು ನಾವು ಅದನ್ನು ಹೇಗೆ ಸದ್ವಿನಿಯೋಗಪಡಿಸ್ಕೋಬೇಕು, ಯಾವ ಪ್ರಕಾರ ಅದರ ಚಿಂತನೆ ಮಾಡಿದ್ರೆ ಅದರ ಫಲಾಫಲ ನಮಗೆ ಸಿದ್ಧಿಯಾಗುತ್ತೆ, ಆ ಒಂದು ವ್ಯವಸ್ಥೆ ಮತ್ತು ಸುಸಜ್ಜಿತವಾದಂಥ ಆಲೋಚನೆಯನ್ನು ನೀವು ಯಾರೂ ಮಾಡೋದೇ ಇಲ್ಲ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ಮನುಷ್ಯನಿಗೆ ಸಮಸ್ಯೆ ಕಷ್ಟಗಳಂತ ಬಂದಾಗ ಕಷ್ಟಗಳನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಬಗೆಹರಿಸ್ಕೊಂಡು ಅದಕ್ಕೆ ಸರಿಯಾದಂಥ ಸೂಕ್ತವಾದಂಥ ಮಾರ್ಗವನ್ನು ಅನುಸರಿಸ್ಕೊಂಡ್ರೆ ಅದರ ಫಲಗಳ ಸಿದ್ಧಿಯಾಗುತ್ತೆ ಅನ್ನೋದಾದರೆ, ನೀವೆಲ್ಲರೂ ಸಹಿತ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಇವತ್ತು ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ಬೋದು. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂಥ ಒಂದಷ್ಟು ಪುಣ್ಯಕ್ಷೇತ್ರಗಳು, ಅಥವಾ ತುಳಸಿಯನ್ನು ತೆಗೆದುಕೊಂಡು ವಿಷ್ಣು ಪಾದದ ಮೇಲೆ ಹಿಡಿದಿದ್ರು, ತುಳಸಿಯ ಗಿಡದ ಹತ್ರ ಹೋಗಿ ಅಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ನೀವು ಪ್ರಾರ್ಥನೆ ಮಾಡಿದ್ರು, ಕೃಷ್ಣನ ಆರಾಧನೆ ನಡೆಸಿದ್ರು, ತುಳಸಿಗೆ 9 ಪ್ರದಕ್ಷಿಣೆ ಮಾಡಿ ಒಂದಷ್ಟು ತುಳಸಿ ಗಿಡಕ್ಕೆ ನಿಮ್ಮ ಕೈಯಿಂದ ನೀರು ಹಾಕಿ ತುಳಸಿಯ ತೀರ್ಥವನ್ನು ತೆಗೆದುಕೊಂಡ್ರೆ ಅಕಾಲಂ ಮೃತ್ಯಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಮಹಾವಿಷ್ಣುವಿಗೆ, ವಿಷ್ಣುದೇವರಿಗೆ ತುಳಸಿ ಅಂದರೆ ಬಹಳ ಪ್ರೀತಿ. ಹಾಗೆ ಶಿವನಿಗೆ ಬಿಲ್ವಾರ್ಚನೆ ಅಂದರೆ ಬಹಳ ಪ್ರೀತಿ, ವಿಷ್ಣು ಮತ್ತು ಶಿವ. ಆದರೆ ಬುಧವಾರದ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರು ನಿಮ್ಮ ಕುಲದೇವರನ್ನು, ಮನೆ ದೇವರನ್ನು, ಅಥವಾ ನೀವು ದೇವರನ್ನೇ ನಂಬಿದ್ರು ಬೇಡ, ನಂಬಬೇಕಾದರೂ ನಿಮ್ಮ ಜನ್ಮದಾತರನ್ನಾದರೂ ನೀವು ನಮಸ್ಕಾರ ಮಾಡಬೇಕಲ್ವ. ಮನುಷ್ಯನಿಗೆ ಯಾರಿಂದಲೂ ಅಥವಾ ಯಾವಾಗಲೂ ಯಾವ ಕ್ಷಣದಲ್ಲಾದರೂ ತಮ್ಮ ಆಲೋಚನೆಗಳು ಹೇಗೆ ಅಂದರೆ ಒಂದೊಂದು ಸತಿ ಒಂದೊಂದು ಆಲೋಚನೆ ಬರ್ತಾ ಇರುತ್ತೆ. ಆದರೆ ಒಂದಂತೂ ಸತ್ಯ, ನೀವು ದೇವರ ಅನುಷ್ಠಾನ ಮಾಡದಿರೇ ಇರಿ. ಪೂಜಾನುಷ್ಠಾನ ಮಾಡಿದ್ರೂ ಆಯಿತು, ಮಾಡದಿದ್ರೂ ಆಯಿತು, ಕಾಯಕವೇ ಕೈಲಾಸ ಅಂದ್ಕೊಂಡ್ರೆ ಅದು ಭಾಳಷ್ಟು ವಿಶೇಷ ಅಂತ ಹೇಳ್ಬೋದು. ಅಂತಹ ಕಾಯಕವೇ ಕೈಲಾಸ ನೀವು ಆಲೋಚನೆ ಮಾಡಬೇಕಾದ್ರೆ ನಿಮ್ಮ ಕೆಲಸವನ್ನೇ ನೀವು ಗೌರವಿಸಿ ಅದನ್ನೇ ದೇವರು ಅಂದ್ಕೊಳ್ಬೇಕಾದ್ರೂ ನಿಮ್ಮ ಜನ್ಮದಾತರನ್ನು ದೇವರು ಅಂದ್ಕೊಂಡ್ರೆ ತಪ್ಪೇನಿದೆ. ಅವರು ಜನ್ಮ ಕೊಟ್ಟಿದ್ದರಿಂದ ತಾನೇ ಇವತ್ತು ನಿಮ್ಮ ಸುಖ ಸಂತೋಷ ಭೋಗಭಾಗ್ಯಗಳು ಇದೆಲ್ಲವೂ ಆಗಬೇಕಾದರೆ ಇವತ್ತು ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರರ ರೂಪದಲ್ಲಿರ್ತಕ್ಕಂಥವರು ನಿಮ್ಮ ತಂದೆ ತಾಯಿ. ಹಾಗಾಗಿ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯಾರೊಬ್ಬರಾದರೂ ಸಹಿತ ಮೊದಲು ನಮಸ್ಕರಿಸಬೇಕಾದ್ದು ನಿಮ್ಮ ಜನ್ಮದಾತರಿಗೆ, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಅದಾದ ನಂತರ ನಿಮ್ಮ ಶಕ್ತಿ ಇದ್ದು ನಿಮ್ಮ ಮನಸ್ಸಿದ್ದರೆ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಅಥವಾ ಅದಾದ ನಂತರ ನಿಮಗೆ ನಿಮ್ಮ ಆತ್ಮದಲ್ಲಿ ಒಂದು ವಿಶ್ವಾಸ ಇದ್ದು ನಾನು ದೇವರು ನಂಬಿದ್ದೀನಿ, ದೇವರು ನನಗೆ ಅನುಗ್ರಹ ಮಾಡ್ತಾನೆ ಅಂತಕ್ಕಂಥ ಆತ್ಮಬಲ ಇದ್ದರೆ ನೀವು ನಂಬಿರೋ ದೈವಕ್ಕೆ ಒಂದು ನಮಸ್ಕಾರ ಮಾಡಿ. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ವೃಕ್ಷಶಾಸ್ತ್ರ ಹೇಳುತ್ತೆ, ಅಂದರೆ ವೃಕ್ಷಗಳ ಶಾಸ್ತ್ರ ಹೇಳುವಂಥದ್ದು ಪ್ರತಿಯೊಂದು ವೃಕ್ಷಗಳು ಮಾತಾಡುತ್ತೆ ಅಂತ. ಪ್ರತಿಯೊಂದು ವೃಕ್ಷಗಳು ಮಾತಾಡುವಾಗ ತುಳಸಿ ಆಗಲಿ, ಅಶ್ವತ್ಥ ಆಗಲಿ, ಬಿಲ್ವ ಆಗಲಿ, ಅಥವಾ ಬೇವಾಗಲಿ, ವಿಶೇಷವಾದಂಥ ಔದುಂಬರ ಆಗಲಿ, ಅಥವಾ ಬಿಳಿ ಎಕ್ಕದ ಗಿಡ ಆಗಲಿ, ಇದೆಲ್ಲ ದೈವ ವೃಕ್ಷಗಳು. ಇಂತಹ ದೈವ ವೃಕ್ಷಗಳ ಬಳಿ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ರಾಶಿಗೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಸಹಿತ ನಿಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಅದ್ಭುತವಾದಂತಹ ಈ ಬುಧವಾರದ ಈ ವಿಶೇಷವಾದಂಥ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಭಗವಂತನ ಕೃಪಾಶೀರ್ವಾದ ಇದ್ದರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವನ್ನೂ ಸಾಧ್ಯ ಮಾಡ್ಕೋಬೋದು. ಮನುಷ್ಯ ತಾನು ನಂಬುವಂಥದ್ದು, ನಂಬಿಕೆಯಿಂದ ನಡೆಯುವಂಥದ್ದು, ಹಾಗೆ ಒಂದು ಅಗೋಚರವಾಗಿರುವ ಶಕ್ತಿ ಇದೆ ಅಂತ ನಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡತಕ್ಕಂಥದ್ದು, ಅದೆಲ್ಲವೂ ಯಶಸ್ಸಿನ ಫಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ
ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ದನಾ ಮೃತ್ಯೋಂ ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ಥೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಶಿ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ 27/3/2024 ಬುಧವಾರ ದ್ವಿತೀಯ ಚಿತ್ತಾ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ದಿನ. ಅದರಲ್ಲೂ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಇವತ್ತು ನಡೆಸುವಂಥ ಪ್ರತಿಯೊಂದು ಕಾಯಕವು 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಶೇಷತೆಗಳನ್ನು ಹೇಳುತ್ತೆ. ಹಾಗಾಗಿ ಇವತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಷ್ಣು ದೇವರ ಆರಾಧನೆ ನಡೆಸ್ತಕ್ಕಂಥದ್ದು ಮಾಡೋದ್ರಿಂದ ಶೀಘ್ರವಾಗಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗಾಗಿ ಇವತ್ತು ರಾಶಿಫಲವನ್ನು ತಿಳ್ಕೊಳ್ಳೋಣ. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಮುಂದೆ ನಡೆಯೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ಕುಲದೇವರ ಆರಾಧನೆ ಮಾಡಿ, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ತಂದೆ ತಾಯಿನ ಮನಸ್ಸಲ್ಲಾದರೂ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಸಿದ್ಧಿಸ್ಕೊಳ್ಬೇಕು. ಇನ್ನು ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳ ಕಡೆ ನಾವು ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹವು ಇವತ್ತು ಚೆನ್ನಾಗಿರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಮಹತ್ತರವಾಗಿರ್ತಕ್ಕಂಥದ್ದು. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದ್ದಾಗ ಮಾತ್ರವೇ ಅದರ ಕಾರ್ಯಸಿದ್ಧಿ ಸಿಗ್ತಕ್ಕಂಥದ್ದು. ಇವತ್ತು ನಾವು ಏನು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಮೇಷರಾಶಿಯವರು ಕಾರ್ಯಸಿದ್ಧಿ ಆಗಬೇಕಾದ್ರೆ ಮೊದಲು ತಾವು ಮಾಡಬೇಕಾದ್ದು ಮನೆ ದೇವರ ಪ್ರಾರ್ಥನೆ. ಜೊತೆಗೆ ಇವತ್ತು ನಿಮ್ಮ ಮಾತೃಮೂರ್ತಿಯನ್ನು, ಅಂದರೆ ನಿಮ್ಮ ಜನ್ಮದಾತೆಯನ್ನು, ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮನೆ ದೇವರ ಆಶೀರ್ವಾದ ಪಡೆದ್ರೆ ಇವತ್ತು ಮೇಷರಾಶಿಯವರಿಗೆ ಸಾಕಷ್ಟು ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಮೇಷರಾಶಿಯವರು ಇವತ್ತು ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಜೊತೆಗೆ ಒಂದಿಷ್ಟು ಹಸಿರು ಬಣ್ಣದ ವಸ್ತ್ರ, ಒಂದು ಚಿಟಿಕೆ ಹೆಸರು ಕಾಳು ಎರಡನ್ನೂ ಸಹಿತ ತೆಗೆದುಕೊಂಡು ಅದನ್ನು ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿಡಿ. ತದನಂತರ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಮುಗಿಸ್ಕೊಳ್ಳಿ. ಸಂಜೆ ಮನೆಗೆ ಬಂದಾದ ಮೇಲೆ ಪುನಃ ಹೆಸರು ಕಾಳು ಮತ್ತು ಹಸಿರು ವಸ್ತ್ರವನ್ನು ತೆಗೆದು ಯಥಾಸ್ಥಿತಿ ಎಲ್ಲಿ ಬೇಕಾದ್ರೂ ಇಡ್ಬೋದು ಅಥವಾ ಅದು ಮನೆಯಿಂದ ಹೊರಗಡೆ ಎದುರು ಹಾಕ್ಬೋದು. ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬಲವನ್ನು, ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರವನ್ನು ಏನೇ ಮಾಡಬೇಕಾದ್ರೂ ಮಾಡುವಂಥ ಕಾಲ ಭಾಳ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯನ್ನು ತಾವು ಚಿಂತನೆ ಮಾಡ್ತೀರಿ. ಇವತ್ತು ದೂರಭಾರ ಪ್ರಯಾಣ ಮಾಡಬೇಕು, ಏನಾದರೂ ಒಂದು ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅಧಿಕವಾದಂತಹ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಮನಸ್ಸು ನಿಮ್ಮದಾಗಿರುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಚಿಂತನೆ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಒಂದಷ್ಟು ಜನ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಮಾತ್ರ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿ ಮನಸ್ಸು ನೆಮ್ಮದಿಲ್ದಿರ ಅಧಿಕವಾದಂಥ ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಆಗ್ತಾ ಇರುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ ಬೆನ್ನು ಅಧಿಕವಾದಂಥ ನೋವಿರುತ್ತೆ, ಅದು ವೃಷಭ ರಾಶಿಯವರಿಗೆ ಮಾತ್ರ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆಗೊಳ್ಳುವಾಗ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು ಉತ್ತರಕ್ಕೆ ನಿಮ್ಮ ಪ್ರಯಾಣವನ್ನು ನೀವು ಬೆಳೆಸಿದ್ದೇ ಆದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಕುಲದೇವರ ಅನುಗ್ರಹಕ್ಕೋಸ್ಕರ ನೀವು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ಒಂದಷ್ಟು ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟರೆ, ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯದ ಬಗ್ಗೆ ಆದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ನಡೆ ಹಾಕಿ. ಇವತ್ತು ನೀವು ಅಂದುಕೊಂಡಷ್ಟು ಲಾಭ ಇರೋದಿಲ್ಲ. ಮನಸ್ಸಲ್ಲಿ ಏನೋ ಒಂದು ಕಸಿಬಿಸಿ ಇರುತ್ತೆ. ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯೆ ಸಣ್ಣ ಪಟ್ಟ ಕಲಹಗಳು ಉಂಟಾಗುತ್ತೆ. ಏನೇ ಸಮಾಧಾನವಾಗಿರಬೇಕು, ನಾನು ಹೀಗೇ ಬದುಕಬೇಕು, ನನ್ನ ಬದುಕಿನ ಕ್ಷಣಗಳನ್ನು ಇಷ್ಟು ಅಮೂಲ್ಯವಾಗಿ ಇಟ್ಕೊಳ್ಬೇಕು ಅಂದ್ಕೊಂಡ್ರು ಅಲ್ಲೂ ಒಂದು ವ್ಯತ್ಯಾಸವನ್ನು ತಂದುಕೊಂಡು ಇಲ್ಲದ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅರ್ಧ ತಲೆನೋವು ಅಥವಾ ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳು ಇವತ್ತು ಬಾಧಿಸತಕ್ಕಂಥದ್ದು. ಇಂತಹ ಸಮಸ್ಯೆಗಳು ಮಿಥುನ ರಾಶಿಯವರಿಗಿದೆ. ಆದರೆ ಮಿಥುನ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 3ರಿಂದ ರಾತ್ರಿ 9ರವರೆಗೂ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ, ಸಾಧಿಸುವಂಥ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ
ಒಂದು ಚಿಟಿಕೆಯಷ್ಟು ಉಪ್ಪನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆಯಾ ಕ್ಷಣಕ್ಕೆ ಬಂದೊದಗುವಂಥ ದೋಷಗಳಿಂದಲೂ ಸಹಿತ ಮುಕ್ತರಾಗ್ತೀರಿ. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ನೀವು ಏನಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಯಾಕೆಂದರೆ ಮನಸ್ಸು ಚಂಚಲತೆಯಿಂದ ಇರೋದ್ರಿಂದ ನೀವೇ ಯಾರಾದರೂ ಮಾತಾಡೋದಕ್ಕಿಂತ ಮುನ್ನ ನೀವೇ ಒಂದು ಮಾತನಾಡ್ತೀರಿ, ಆ ಮಾತಲ್ಲೇ ಸಿಕ್ಕಾಕೊಳ್ತೀರಿ, ಸಮಸ್ಯೆ ತಂದಿಟ್ಕೊಂಡ್ಬಿಡ್ತೀರಿ. ಇವತ್ತು ತಾಳ್ಮೆಯಿಂದ ಇದ್ದರೆ ಎಲ್ಲ ಕೆಲಸವೂ ಕಾರ್ಯಸಿದ್ಧಿ. ತಾಳಿದವನು ಬಾಳಿಯ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆ ಬೇಕು. ಆ ತಾಳ್ಮೆ ನಿಮ್ಮಲ್ಲಿಲ್ಲ. ಇವತ್ತು ಸಣ್ಣ ಸಣ್ಣ ವಿಚಾರ, ಬೇಡದ ವಿಚಾರಗಳೆಲ್ಲವೂ ತಲೆಗೆ ಹಾಕ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ನಿಂದಕರ ಮಧ್ಯದಲ್ಲಿದ್ದು ನೀವು ನಿಂದನೆಗೆ ಒಳಗಾಗ್ಬಿಡ್ತೀರಿ. ಹಾಗೆ ಇವತ್ತು ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ ಒಂದಿಷ್ಟು ಅಕ್ಕಿ, ಒಂದಷ್ಟು ತೊಗರಿಬೇಳೆ, ಒಂದಷ್ಟು ಉದ್ದು. ಅಕ್ಕಿ, ತೊಗರಿಬೇಳೆ, ಉದ್ದಿನಬೇಳೆ ಈ 3 ಧಾನ್ಯವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ನಂತರ ಆಚೆ ಬಂದರೆ ಇವತ್ತು ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಗುರುಜಿ, ಅನಿತಾ ಅಂತ ಮಾತಾಡ್ತೀನಿ. ಸಂತೋಷ ತಾಯಿ. ಗುರುಜಿ ನಮ್ಮ ಜೊತೆ ಇದ್ರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ 6 ತಿಂಗಳಿಂದ ಸುಮಾರು ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಗುರುಜಿ. ಕಾರಣ ಏನಂತಂದ್ರೆ, ನಾನು 6 ತಿಂಗಳಿಂದ ನಮ್ಮ ಗ್ರಾಮ ದೇವತೆ ಇದೆ, ನಮ್ಮ ಗ್ರಾಮ ದೇವತೆ ಫೋಟೋನ ತಗೊಂಡ್ ಬಂದು ನಾನು ಎಲ್ಲಿದ್ದೀನಿ ಅಲ್ಲಿ ಪೂಜೆ ಮಾಡ್ತಿದ್ದೀನಿ. ಸೊ ನಾನು ಯಾವಾಗ ತಂದಿಟ್ಕೊಂಡೆ ಅವಾಗಿಂದ ಸ್ವಲ್ಪ ನನಗೆ ಸಮಸ್ಯೆಗಳು ಬಂತು. ಇವಾಗ ಹೇಳ್ತಾ ಇದ್ದಾರೆ ಎಲ್ಲಾರು, ನೀವು ಆ ದೇವ್ರನ್ನ ತಂದು ಮನೇಲಿ ಇಟ್ಕೊಂಡಿರೋದಕ್ಕೆ ನಿಮ್ಗೆ ಸಾಕಷ್ಟು ತೊಂದರೆಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಅದಕ್ಕೆ ನನ್ ಕ್ಲಾರಿಟಿ ಸಿಗ್ತಾ ಇಲ್ಲ ಗುರುಜಿ. ಅದರಿಂದಾನೇ ಬರ್ತಿದ್ಯಾ ಇಲ್ಲ ನನ್ ಬ್ಯಾಡ್ ಟೈಮ್ ಇಂದ ಬರ್ತಾ ಇದ್ಯಾ? ಯಾಕೆಂದ್ರೆ ನಾನು ತುಂಬಾ ದೇವ್ರನ್ನ ಆರಾಧನೆ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಎಲ್ಲಾ ಮಾಡಿದ್ರು ಕೂಡ ಈ ತರ ಕಷ್ಟಗಳು ಯಾಕೆ ಬರ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ 6 ತಿಂಗಳಲ್ಲಿ ನಾನು ಫೋಟೋ ತಂದ ಮೇಲೆ ನನ್ನ ಮನೆಗೆ ನಾನು 5.5 months ಪ್ರೆಗ್ನೆನ್ಸಿ ಇದ್ದೆ. ಆ ಟೈಮಲ್ಲಿ ಮಗು ಕೂಡ ಕಳ್ಕೊಂಡಿದ್ದೀನಿ. ನಾನು ಹೊಟ್ಟೆಯಲ್ಲೇ ತಾನಾಗೆ ಮಗು ಹಾರ್ಟ್ ಬೀಟ್ ನಿಂತೋಗಿ ತೀರೋಯ್ತು ಗುರುಜಿ ಸೆಪ್ಟೆಂಬರ್ ತಿಂಗಳಲ್ಲಿ. ಈ ತರ ಕೆಲವೊಂದು ಸಮಸ್ಯೆಗಳು ಬರ್ತಿದೆ. ಆ ಫೋಟೋ ಇಂದಾನೇ ಆಗ್ತಿದ್ಯಾ ಇಲ್ಲ ನನ್ನ ಗ್ರಹಗತಿ ಸರಿ ಇಲ್ವಾ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನನಗೆ ಏನು ಅದಕ್ಕೆ ಪರಿಹಾರ ಏನಾಗುತ್ತೆ ನೀವು ತಿಳಿಸ್ಕೊಟ್ರೆ ನಾನು ಅದರಂತೆ ನಡೀತೀನಿ ಅಂತ ಹೇಳ್ತೀನಿ. ನಿಮ್ಮ ಪ್ರಶ್ನೆ ಎಷ್ಟೇ ಆದರೂ ಒಂದು ವಿದ್ಯೆ, ಒಂದು ಜ್ಞಾನ ಇದ್ದರೆ ಬಹುಶಃ ನಿಮ್ಮ ವಾಕ್ಯಗಳನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಕ್ಲಾರಿಟಿ ಇದೆ. ಈ ಪ್ರಶ್ನೆ ಇವತ್ತು ನಿಜಕ್ಕೂ ಸಾಕಷ್ಟು ಜನಕ್ಕೆ ಪಾಠವಾಗಬೇಕು ಮತ್ತು ಎಲ್ಲರ ಮನಸ್ಸಲ್ಲಿರ್ತಕ್ಕಂತಹ ಗೊಂದಲಗಳು ದೂರ ಆಗಬೇಕು. ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಬಹಳ ಸ್ಪಷ್ಟವಾದಂಥ ಮಾತಿದೆ. ನಿಮ್ಮ ಮಾತಲ್ಲೂ ಪ್ರತಿಯೊಂದು ಮಾತಿಗೂ ತೂಕವಾದಂತಹ ಆ ಪ್ರಶ್ನೆ, ಅದು ಉತ್ತರಗಳನ್ನು ಸಿಗಬೇಕಾಗಿದೆ. ಇರಲಿ, ಮೊದಲನೇದಾಗಿ ನಿಮ್ಮ ಸ್ವರತರಂಗ ಪ್ರಕಾರ ತಾವು ಹೇಳಿದ್ರಿ, ನಾನು ಒಂದು 6 ತಿಂಗಳ ಹಿಂದೆ ಒಂದು ಗ್ರಾಮ ದೇವತೆಯ ಫೋಟೋ ತಂದು ಅದರ ಆರಾಧನೆ ಶುರು ಮಾಡಿದೆ, ಅಲ್ಲಿಂದ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲಲ್ಲಿ ನಾನಿದ್ದೇನೆ ಅಂತ. ಇದಕ್ಕೆ ಉತ್ತರ ಕೊಡೋದಾದರೆ, ಯಾವುದೇ ಗ್ರಾಮ ದೇವತೆಗಳಾಗಲಿ ಅಥವಾ ಎಂತಹ ದೇವರ ಫೋಟೋನ ನೀವು ಆರಾಧನೆ ಮಾಡೋದ್ರಿಂದ ನಿಮ್ಮ ಗ್ರಹಗತಿಗಳು, ನಿಮ್ಮ ಭವಿಷ್ಯತ್ತು, ನಿಮ್ಮ ಅದೃಷ್ಟ ಅಥವಾ ನಿಮ್ಮದೇ ಆದಂತಹ ಒಂದಷ್ಟು ಕಾರ್ಯಸಿದ್ಧಿಗಳು ಅದಕ್ಕೆ ಅಡಚಣೆ ಆಗುತ್ತೆ, ಅದಕ್ಕೆ ತೊಂದರೆ ಆಗುತ್ತೆ ಅಂದರೆ ಅದು ನಂಬೋ ಮಾತಲ್ಲ, ನಂಬಲೂಬಾರದು. ಯಾವ ದೇವತೆಗಳು, ಯಾವ ದೇವರ ಫೋಟೋ ಯಾವುದೂ ಸಹಿತ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಅದು ಶೀಘ್ರಗತಿಯಲ್ಲಿ ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಒಂದು ಲಾಭವನ್ನು ಅಥವಾ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಆರೋಗ್ಯವನ್ನು ಅದನ್ನು ದೂರ ಮಾಡೋದಿಲ್ಲ. ಅದು ನಿಮ್ಮ ನಂಬಿಕೆ ಮೇಲೆ ನೀವು ದೇವರನ್ನಿಟ್ಟು ಆರಾಧನೆ ಮಾಡ್ತಿರ್ತೀರಿ. ಇದು ಎಲ್ಲ ಕಡೆ ತಿಳ್ಕೊಳ್ಬೇಕಾದ ವಿಚಾರ. ಹಾಗೆ ಇಲ್ಲಿ ಮುಖ್ಯವಾಗಿ ಹಾಗಾದರೆ ನನಗಾದ ಸಮಸ್ಯೆ ಆದರೂ ಏನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಾದರೆ, ನೀವು ಹೇಳಿದ್ರಿ 6 ತಿಂಗಳಿಂದ ಸಮಸ್ಯೆ ಅಂತ. ನಿಮ್ಮ ಸ್ವರತರಂಗದ ಪ್ರಕಾರ ನಾನು ಹೇಳ್ತಿದ್ದೀನಿ, ಇದು 6 ತಿಂಗಳ ಸಮಸ್ಯೆ ಅಲ್ಲ, ಕಳೆದ ವರ್ಷದಿಂದಲೂ
ಒಂದಲ್ಲ ಒಂಥರ ನೋವಲ್ಲೇ ಇದ್ದೀರಿ, ಒಂದಲ್ಲ ಒಂಥರ ಸಮಸ್ಯೆಗಳು ಕಾಣ್ತಾನೆ ಇದ್ದೀರಿ, ಸಮಸ್ಯೆಗಳಿಗಾಗಿ ಪರಿಹಾರವನ್ನು ಹುಡುಕ್ತಾನೆ ಇದ್ದೀರಿ ನೀವು. ಇದು 1 ವರ್ಷದಿಂದ ನಿಮ್ಮ ಸ್ವರತರಂಗದಲ್ಲಿ ನಡೀತಿದೆ. ಆದರೆ ಮನುಷ್ಯ ದಿನ ಹತ್ತಿರ ಆದಂಗೆಲ್ಲ ಅಥವಾ ಗ್ರಹಗತಿಗಳು ಕೆಟ್ಟಾಗೆಲ್ಲ ಅದರ ಒಂದು ಬಿಂಬ, ಅದರ ಒಂದು ಪವರು, ಅದರ ಒಂದು ಕೇಂದ್ರ, ಅದರ ಆ ಕಿರಣಗಳು ಬಿದ್ದ ಹಾಗೆಲ್ಲ ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ ಪ್ರಸ್ತುತ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿಯ ದೃಷ್ಟಿಕೋನ ಸಮಂಜಸವಾದಲ್ಲದ್ರಿಂದ ಇಂತೆಲ್ಲ ಕಷ್ಟಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀರಿ. ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಚಾರ. ಮನುಷ್ಯನಿಗೆ ಲಾಭ ನಷ್ಟ ಬೇಕು ಬೇಡ ಇದೆಲ್ಲ ಹೇಗೆ ಅಂದರೆ ಆತನ ಗ್ರಹಸ್ಥಿತಿಗಳು. ಆ ಗ್ರಹಸ್ಥಿತಿಗಳು 9 ನವಗ್ರಹಗಳಂತ ಏನು ಹೇಳ್ತೀವೋ ಆ ನವಗ್ರಹಗಳ ದೃಷ್ಟಿಕೋನ ನಿಮ್ಮ ರಾಶಿ ಮೇಲೆ ಯಾವ ಪ್ರಮಾಣ ಬೀಳುತ್ತೆ ಅದು ಹಾಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಕೆಲವು ಕಡೆ ಲಾಭ ಆಗ್ಬೋದು, ಕೆಲವು ಕಡೆ ನಷ್ಟ ಆಗ್ಬೋದು. ತಾವು ಹೇಳೋ ಪ್ರಕಾರ ಬರೀ 6 ತಿಂಗಳಿಂದ ಈ ಪ್ರಧಾನವಾದಂಥ ಸಮಸ್ಯೆಗಳ ಬಗ್ಗೆ ಮಾತ್ರ ಹೇಳಿದ್ರಿ. ಇದ್ರ ಜೊತೆಗೆ ನೀವು ಅನುಭವಿಸಿದಂಥ ಸುಖ ಸಂತೋಷದ ಕ್ಷಣಗಳನ್ನು ಹೇಳಿದ್ರ? ಅದು ಹೇಳಿಲ್ಲ, ಅದು ಹೇಳೋದು ಇಲ್ಲ. ಯಾಕೆ ಅಂದರೆ ನಾವು ಬರೀ ಕಷ್ಟ ಅಷ್ಟೇ ಹೈಲೈಟ್ ಮಾಡಿದ್ವಿ, ಸಮಸ್ಯೆ ಮಾತ್ರ ಹೈಲೈಟ್ ಮಾಡ್ತೀವಿ. ಎಲ್ಲೋದ್ರೂ ಇದನ್ನೇ ಹೇಳೋದು ನಾವು. ನನಗೆ ನಿನ್ನೆ ಲಕ್ಷಣವಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಒಳ್ಳೆ ಮದುವೆ ಮನೆ ಊಟ ಆಯಿತು, ಎಲ್ಲ ಕಡೆ ನಮಗೆ ಸಾಕಪ್ಪ ಅನ್ನೋ ಮಟ್ಟಿಗೆ ಬಂದು ರಾತ್ರಿ ಊಟ ಮಾಡಿದ್ರೆ ಮಲಗಿರ್ತೀವಿ. ಅದು ನಮಗೆ ಆ ಸಂತೋಷವಾದಂಥ ಕ್ಷಣ, ನಿನ್ನೆ ಭಾಳ ಅದ್ಭುತವಾಗಿ ಕಳೆದಿರೋ ಕ್ಷಣ, ಅದನ್ನು ನಾನು ಎಲ್ಲೂ ಮಾತಾಡಲ್ಲ. ನಿನ್ನೆ ಬೆಳಗ್ಗೆ ನಡ್ಕೊಂಬರ್ಬೇಕಾದ್ರೆ ಕಾಲಿಡ್ಬಿಟ್ಟು ಹೆಬ್ಬೆರಳಿಗೆ ಒಂಚೂರು ಪೆಟ್ಟಾಯಿತು ಅಥವಾ ಏನೋ ಸಣ್ಣ ಪುಟ್ಟ ಯಾರೋ ಬಂದು ಗಲಾಟೆ ಮಾಡಿದ್ರು, ಅದು ಮಾತ್ರ ಹೈಲೈಟ್ ಮಾಡ್ತೀವಿ ನಾವು, ಅಲ್ವಮ್ಮ? ಹೌದು. ಇದ್ರ ಜೊತೆಗೆ ನಾವ್ ಯಾರನ್ನಾದ್ರೂ ಒಂದು ಇದ್ರ ಬಗ್ಗೆ ಅನಿಸಿಕೆ ಕೇಳಿದಾಗ ಅವರು ನಮ್ಗೆ ಪಾಸಿಟಿವ್ ಹೇಳೋದಕ್ಕಿಂತ ಮುಂಚೆ ಇಲ್ಲ ನೀನ್ ಫೋಟೋ ಇಟ್ಕೊಂಡಿರೋದಕ್ಕೆ ಈ ಸಮಸ್ಯೆ ಆಗಿದೆ, ನೀವ್ ಮೊದ್ಲು ತಗೊಂಡೋಗಿ ಅದನ್ನ ಫೋಟೋ ಎಲ್ಲಾದ್ರೂ ಇಟ್ಬಿಡು, ಅರಳಿ ಮರದ ಹತ್ರ ಇಟ್ಬಿಡು, ಇಲ್ಲ ದೇವಸ್ಥಾನಕ್ಕೆ ಕೊಟ್ಬಿಡು, ಅವಾಗ ನೋಡು ನೀನ್ ಚೆನ್ನಾಗಿರ್ತೀಯ, ಹಾಗೆ ಹೀಗೆ ಅಂತ ಎಲ್ಲಾ ತಲೆ ಕೆಡಿಸ್ತಿದ್ದಾರೆ. ಅದಕ್ಕೆ ನನಗೆ ಇದೊಂದು ಕ್ಲಾರಿಟಿ ಬೇಕು ಅಂತಾನೆ ತಮ್ಗೆ ತುಂಬಾ ದಿನದಿಂದ ಕಾಲ್ ಟ್ರೈ ಮಾಡದೆ ಸಿಗದೆ ಇರೋ ಕಾರಣಕ್ಕೆ ನಾನು ಇವತ್ತು ಸಿಕ್ಕಿದೆ ಗುರುಜಿ. ನಿಮ್ಮಿಂದ ಈ ಕ್ಲಾರಿಟಿ ಪ್ರತಿಯೊಬ್ಬರಿಗೂ ಮನಸ್ಸುಗಳಿಗೆ ಮುಟ್ಬೇಕು, ಮನೆಗಳಿಗೆ ಮುಟ್ಬೇಕು ಅನ್ನೋದೇ ನಂದು ಗುರುಜಿ. ತುಂಬ ಸಂತೋಷ. ತಾವು ಹಾಗೆ ಲೈನಲ್ಲಿರಿ. ಒಂದು ಸಣ್ಣ ವಿರಾಮ ತಗೊಂಡು ನಾನು ಪುನಃ ಮಾತಾಡ್ತೇನೆ. ಯಾಕೆಂದರೆ ಈ ವಿಚಾರ ನೀವು ಆಡಿರ್ತಕ್ಕಂತಹ ಈ ನಿಮ್ಮ ವಿಚಾರ ಇದು ನಿಮ್ಮೊಬ್ಬರಿಗೆ ಸೀಮಿತ ಅಲ್ಲ, ತುಂಬ ಜನದ ಮನಸ್ಸಲ್ಲಿದೆ, ತುಂಬ ಜನಕ್ಕೆ ಬೇಕಾಗಿರುವಂಥ ವಿಚಾರ ಇದು. ಅದರಿಂದ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಡ್ತೀನಿ. ಅಷ್ಟೇ ಅಲ್ಲ, ಇದರ ಸತ್ಯಾಸತ್ಯತೆಗಳು ಏನು ಎಂಬತಕ್ಕಂಥ ರಹಸ್ಯವನ್ನು ಸದ್ಯ ಬಿಚ್ಚಿಡಿಸ್ತೀನಿ. ಒಳ್ಳೆಯದಾಗಲಿ, ಕೂತ್ಕೊಳ್ಳಿ. ಈಗ ಫೋಟೋ ಇಡೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲಮ್ಮ, ಇದು ಮೊದಲು ಕ್ಲಾರಿಟಿ. ಯಾಕೆಂದರೆ ಯಾವುದೇ ಫೋಟೋ ಆಗಲಿ, ಯಾವುದೇ ದೇವರಾಗಲಿ, ಮೊದಲು ಯಾವುದೇ ದೇವರುಗಳ ಮನೆಗೆ ತಂದಿಟ್ಕೊಂಡಾಗ ಅಥವಾ ದೇವರನ್ನ ನಂಬಿದಾಗ ಅಥವಾ ದೇವಸ್ಥಾನಕ್ಕೆ ಹೋದಾಗ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಯಾರಿಗೂ ಯಾವತ್ತೂ ತೊಂದರೆ ಆಗಲ್ಲ. ಕೆಲವರು ಮನಸ್ಸಲ್ಲಿ ಹಾಗಿರುತ್ತೆ. ಒಂದು ದೇವಸ್ಥಾನಕ್ಕೆ ಹೋದರೆ ಆ ಹೋಗೋ ಮಾರ್ಗ ಮಧ್ಯದಲ್ಲಿ ಅವ್ನ ಗಾಡಿ ಏನೋ ಬ್ರೇಕ್ ಫೈಲ್ ಆಯಿತು, ಯಾರೋ ಗಾಡಿಗೆ ಬಂದು ಗುದ್ದಿದ್ರು ಅಥವಾ ಏನೋ ಒಂದು ಅಚಾತುರ್ಯ ಆಯಿತು ಅಂದರೆ ನಾನು ಈ ಮಾರ್ಗದ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದರಿಂದ ನನಗೆ ಈ ಸಮಸ್ಯೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಚಿಕ್ಕ ನಿದರ್ಶನ ನಾನು ಹೇಳ್ತೇನೆ ಕೇಳಿ. ನಾವು ಕಳೆದ ಬಾರಿ ತಿರುನೆಲ್ಲಾರು ಕ್ಷೇತ್ರ ಶನೈಶ್ಚರನ ಸಾನ್ನಿಧ್ಯಕ್ಕೆ ಹೊರಡಬೇಕು ಅಂತ ನಾನು ನನ್ನ ಪರಿವಾರ ದೇವ್ರು ಕೊಟ್ಟಾಗ ಒಂದು ಕಾರ್ ಯಾವುದೋ ಒಂದು ಶಕ್ತಿ ಇತ್ತು, ಏನೋ ಸಾಲ ಮಾಡಿ ಒಂದು ಕಾರ್ ತೊಗೊಂಡು ಹೊರಟ್ವಿ. ಆದರೆ ನಮ್ಮ ಚಾಲಕ ಪ್ರಾರಂಭದ ಹೌದು, ಅದಕ್ಕೆ ಅದು ಸಾಕ್ಷಿ ಕೊಡ್ತಾ ಇದ್ದೀನಿ. ಆಗ ರಾತ್ರಿ ಎಲ್ಲ ಪ್ರಯಾಣ ಮಾಡಿದ್ವಿ. ಗಾಡಿ ಮನೆಗೆ ಬಂದಿದ್ದು ರಾತ್ರಿ 8 ಗಂಟೆಗೆ, 9 ಗಂಟೆಗೆ ಲಕ್ಷ್ಮಣ ಪೂಜೆ ಮಾಡಿ ಫ್ಯಾಮಿಲಿ ಸಮೇತ, ಅದು ಎಲ್ಲ ಫ್ಯಾಮಿಲಿ ಪ್ಯಾಕೇಜ್ ಎಲ್ಲ ಪೂರ್ತಿ. ನಾನು ಎಲ್ಲೋದ್ರೂ ನನ್ನ ಕುಟುಂಬ ಸಮೇತ ಹೋಗೋದು. ಸಾಲದಕ್ಕೆ ಮುಂದ್ಗಡೆ ನನ್ನ ತಾಯಿಯವರು, ನನ್ನ ಜನ್ಮದಾತೆ ನನ್ನ ತಾಯಿ ಮತ್ತು ನಮ್ಮ ಅಕ್ಕನ ಮಗ ಸಹಿತ ಮುಂದೆ ಇದ್ದ. ಬೆಳಗ್ಗೆ 5 ಗಂಟೆನೋ 5:30 6 ಗಂಟೆ ಇರ್ಬೋದು, ಬೆಳಕಾಗಿದೆ. 6 ಗಂಟೆ ಸಮಯದಲ್ಲಿ ಕಾರ್ ತುಂಬ ಡೀಸೆಲ್ ನಾವು ತುಂಬಿಸಿದ್ದೀವಿ, ಅಂದರೆ ಆ ಟ್ಯಾಂಕ್ಗೆ ಡೀಸೆಲ್ ತುಂಬಿಸ್ಕೊಂಡಿದ್ದೀವಿ. ಅಲ್ಲಿಂದ ಬಹುಶಃ ಏನಪ್ಪಪ್ಪಾನ ಎಷ್ಟು ದೂರ, ಒಂದು 20 ಕಿಲೋಮೀಟ್ರ್ ಮುಂದಕ್ಕೆ ಸಾಗಿಲ್ಲ ನಾವು. ಅಷ್ಟೊತ್ತಿಗೆ ನಮ್ಮ ಡ್ರೈವರ್ ಚಾಲಕ ನಿದ್ದೆ ಮಾಡ್ದ. ಗಾಡಿಯಲ್ಲಿ ಕೂತ್ಕೊಂಡೆ ತೂಕುಡಿಸ್ದ. ಅವನು ತೂಕುಡಿಸಿ ಹೇಗಾಯಿತು ಅಂದರೆ ಪಕ್ಕದಲ್ಲಿ ಒಂದು ರಸ್ತೆ ರಿಪೇರಿ ಆಗ್ತಾಯಿತ್ತು, ಒಂದು ವೀಲ್ ತಲೆ ಭೂಮಿಗೆ ಇಳಿದ ತಕ್ಷಣ ಅವ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರಲಿಲ್ಲ. ಅವ್ನ ಕಣ್ಣಲ್ಲಿ ಕಾಣ್ತಾ ಇದೆ, ನಾವು ಸಹಿತ ಅವನು ಆ ಪಡೋ ಗಾಬರಿ ಪಡ್ತಕ್ಕಂಥ ಬಾಧೆಯನ್ನು ನಾವೆಲ್ಲ ಕಣ್ಣಲ್ಲಿ ನೋಡ್ತಿದ್ವಿ. ಬಟ್ ಅವನು ಬ್ರೇಕ್ ತುಳಿಯೋದು ಬಿಟ್ಟು ಎಕ್ಸ್ಲೇಟರ್ ತುಳಿತಾ ಇದ್ದ. ಎದುರುಗಡೆ ದೊಡ್ಡದಾದಂಥ ಒಂದು ಮರ, ಆ ಮರದ ಎಡಭಾಗಕ್ಕೆ ಹೋಗಿ ನಿಂತ್ಕೊಳ್ತಾ ಅದೃಷ್ಟ ಆ ಮರಕ್ಕೆ ಎದುರುಗಡೆ ಹೊಡೆದಿದ್ರೆ ಇವತ್ತು ನಿಮಗೆ ಆನಂದ್ ಗುರುಜಿ ಇಲ್ಲ ಇಲ್ಲಿ. ಹಾಗೆ ಅಲ್ಲಾಗಿದ್ದು ಯಾರು ತಪ್ಪು? ಶನೇಶ್ವರನ ದರ್ಶನಕ್ಕೆ ಹೋಗಿದ್ದಪ್ಪ, ಅಥವಾ ನಾನು ಕಾರ್ ಕಷ್ಟಪಟ್ಟು ಸಾಲ ಮಾಡಿ ಕಾರ್ ತೊಗೊಂಡು ಆ ಕಾರಲ್ಲಿ ನನ್ನ ಫ್ಯಾಮಿಲಿ ಎಲ್ಲ ಹೊರಟಿದ್ವಲ್ಲ ಅದು ತಪ್ಪ? ಅದು ನನ್ನೊಬ್ಬನ ಗ್ರಹಗತಿನ ಅಥವಾ ಅಲ್ಲಿ ಕಾರಲ್ಲಿದ್ದವ್ರು ಯಾರ್ದು ಟೈಮ್ ಸರಿ ಇಲ್ವಾ? ಅದಲ್ಲ, ಭಗವಂತ ನಮ್ಮನ್ನು ಕೈ ಹಿಡಿತಾನೆ. ನೀವು ಹಂಗೆ ನೋಡೋಕೆ ಹೋದರೆ ನಾವು ಮಾರ್ಗ ಮಧ್ಯದಲ್ಲಿ ನಮಗೊಂದು ದೊಡ್ಡ ಹುಣಸೆ ಮರ ಅಲ್ಲಿ ಸಿಕ್ಕಿದ್ರಿಂದ ಮುಂದಕ್ಕೆ ಹೋಗಲಿಲ್ಲ ಅವನು. ಅಲ್ಲಿ ಲೆಫ್ಟ್ ಮಾತ್ರ ಗಾಡಿ ಸ್ವಲ್ಪ ಟಚ್ ಆಯಿತು, ಲೆಫ್ಟ್ ವೀಲು ಮತ್ತು ಗಾಡಿ ಎಲ್ಲ ಡೆಂಟ್ ಆಯಿತು, ಅದು ತೊಂದರೆ ಆಯಿತು. ನಾವು ಅಲ್ಲಿ ನಿಂತ್ವಿ, ನಾವೆಲ್ಲ ಆರೋಗ್ಯವಾಗಿದ್ದೀವಿ, ಸೇಫು, ಏನೂ ತೊಂದರೆ ಇಲ್ಲ. ಆದರೆ ಮನುಷ್ಯನಿಗೆ ನಾವು ಅಂದ್ಕೊಳ್ಳೋದೇನು, ಶನೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ ಅದಕ್ಕೆ ನಮ್ಗೆ ಹೀಗಾಯಿತು ಅಂತ ನಾವು ಅಂದ್ಕೊಂಡ್ರೆ
ಡ್ರೈವರ್ ತೂಗುಡಿಸಿದ್ದು, ನಿದ್ದೆ ಮಾಡಿದ್ದು, ಅವನು ಮೈಮೇಲೆ ಪ್ರಜ್ಞೆ ಇಲ್ದಂಗೆ ಗಾಡಿ ಓಡಿಸಿದ್ದು, ಅದನ್ನೇನು ಹೇಳೋಣ ಹಾ ಗುರುಜಿ. ಅಲ್ವಮ್ಮ? ಅದಕ್ಕೋಸ್ಕರ ಕೆಲವು ಪರಿಸ್ಥಿತಿಗಳು ನಂದೇ ಅಂತಲ್ಲ, ಇಂತಹ ನಿದರ್ಶನಗಳು ಸಾಕಷ್ಟು ಜನಗಳ ಮನಸ್ಸಲ್ಲಿದೆ. ಯಾವ ದೇವಸ್ಥಾನಕ್ಕೆ ಹೊರಟರು ಯಾವ ದೇವರು ನಮಗೆ ಕೆಟ್ಟದ್ದಾಗಲಿ ಅಂತ ಹೇಳೋಲ್ಲ. ಯಾವ ದೇವತೆಗಳು ಆ ಒಬ್ಬ ಮನುಷ್ಯನಿಗೆ ಅಂದರೆ ಈ ಸೃಷ್ಟಿಯಲ್ಲಿರುವ ತನಕ ನಮ್ಮ ಜೀವ ನೋಡಮ್ಮ, ತಾಯಿ ಗರ್ಭದಿಂದ ಹೊರಬಂದು ನನ್ನ ಕಾರ್ಯಕ್ರಮ ಮುಗಿಸಿ ನಾನು ಯಾತ್ರೆ ಹೊರಡುವ ತನಕ ಏನಾಗಬೇಕೋ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ ಸೃಷ್ಟಿಕರ್ತ ಬ್ರಹ್ಮ ಎಲ್ಲವೂ ಅವನು ಬರಹದಂತೆ ಆಗೋಗುತ್ತೆ. ನೀನು ಇವತ್ತು ಸಂತೋಷವಾಗಿರಬೇಕು ಅಂದರೂ ಅವನು ಬರಹ ಇರುತ್ತೆ. ನೀನು ನನ್ನ ಹತ್ರ ಮಾತಾಡ್ತಾ ಇದೆಯಾ, ಮಾತಾಡುವ ಸಮಯನೂ ಆತ ಮೊದಲೇ ನಿಗದಿಪಡಿಸಿರ್ತಾನೆ. ಆತನ ನಿಗದಿಯ ಮೇಲೆ, ಆತನ ಒಂದು ಮಾತಿನ ಮೇಲೆ ನಿನ್ನ ಭವಿಷ್ಯತ್ತು ನಿಂತಿರುತ್ತೆ. ಅದರಿಂದ ಯಾರ ಮಾತು ಕೇಳಬೇಡ. ದೇವ್ರನ್ನ ಮನೆಗೆ ತಂದಿಟ್ಟು ಪೂಜೆ ಮಾಡಿದ್ದಕ್ಕೆ ಯಾವ ದೋಷ ಇಲ್ಲ. ನೀನು ಧೈರ್ಯ ಪೂಜೆ ಮಾಡ್ಕೊ. ಅಥವಾ ಏನಾಗುತ್ತೆ ಅಂದರೆ ಕಾಕತಾಳಿ ಎಂಬಂತೆ ಕಾಗೆ ಬಂದು ಕೂತ್ಕೊಳ್ಳಿಕ್ಕೂ, ಮರದಲ್ಲಿ ಕೊಂಬೆ ಒಣಗಿರೋದಕ್ಕೂ, ಆ ಬಾರ ಅದ್ರ ಮೇಲೆ ಬಿದ್ದ ತಕ್ಷಣ ಕೊಂಬೆ ತಳಗುದಿರೋಕ್ಕೂ, ನೀನು ಅದು ಹಣೆ ಬರಕ್ಕೆ ಅದ್ರ ತಳಗೆ ನಿಂತ್ಕೊಳ್ಳೋಕ್ಕೂ, ತಲೆ ಮೇಲೆ ಆ ಕೊಂಬೆ ಬಿದ್ದು ಅಯ್ಯೋ ನನ್ನ ಟೈಮ್ ಸರೋಗ್ಲಿಲ್ಲ, ನನ್ನ ಟೈಮ್ ಕೆಟ್ಟದ್ದಾಯಿತು ಅಂದ್ಕೊಳ್ಳೋಕ್ಕೂ ಇದೆಲ್ಲ ಒಂದು ಆಗುತ್ತೆ. ಇದು ಯಾವುದೂ ಅಲ್ಲ. ಇದು ಯಾವುದ್ರ ಬಗ್ಗೆ ನಂಬೋದು ಬೇಡ. ಇವತ್ತು ವಿಜ್ಞಾನದ ಕಾಲ, ಜೊತೆಗೆ ಇವತ್ತೆಲ್ಲರೂ ನಂಬಬೇಕು ಸತ್ಯಾಸತ್ಯತೆಗಳನ್ನು. ಅದಕ್ಕೆ ಯಾವ ದೇವ್ರ ಫೋಟೋ ಯಾವ ದೇವಸ್ಥಾನಕ್ಕೆ ಹೋದಾಗಲೂ ಏನೂ ಆಗೋದಿಲ್ಲ. ಹಂಗೆ ನೋಡೋಕೆ ಹೋದರೆ ಕೆಲವು ಪುಣ್ಯಾತವರು ಬೆಳಗ್ಗೆ ಎದ್ದು ನಮಸ್ಕಾರ ಅಂತ ಬರ್ತಾರೆ, ಟಕ್ಕಂತ ಮುಂದ್ಗಡೆ ಇನ್ಯಾವುದೋ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಅಥವಾ ಅಡ್ಡ ಬಂದಿದ್ದು ಅವ್ನು ತಪ್ಪ, ಅಥವಾ ಅವ್ರು ನಮಸ್ಕಾರ ಮಾಡಿದ ತಪ್ಪ, ಅಥವಾ ಯಾವುದೋ ಒಂದು ಬೇಕು ಸಡನ್ನಾಗಿ ಅಡ್ಡ ಬರುತ್ತೆ. ಸಡನ್ನಾಗಿ ಅಡ್ಡ ಬಂತು ಅಂತೇಳಿ ನಾವೇನು ಮಾಡ್ತೀವಿ, ಒಂದು ಸೆಕೆಂಡ್ ನಿಂತ್ಕೊಳ್ತೀವಿ. ಅದೇ ಬೇಕು ಮನೆಗಿರ್ತಕ್ಕಂಥ ಇಲಿಗಳೆಲ್ಲ ತೊಗೊಂಡು ಆಚೆಗೆ ಹೋಗಿ ನಮ್ಮ ಬಟ್ಟೆಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತಲ್ಲ, ಇಲ್ಲ ನಮ್ಮ ಕಾಗದ ಪತ್ರ ಬಟ್ಟೆಗಳೆಲ್ಲ ಸುಟ್ಟು ಹಾಕಿ ತಿಂದುಬಿಡುತ್ತಲ್ಲ ಇಲಿಗಳು, ಅಲ್ವಾ? ಒಂದಕ್ಕೊಂದೆಲ್ಲ ಕನೆಕ್ಷನ್. ಹೌದಮ್ಮ. ಅದಕ್ಕೆ ಯಾರನ್ನೂ ನಿಷ್ಠುರ ಮಾಡಬಾರ್ದು. ಯಾವ ದೇವರು ನಮಗೆ ಕೆಟ್ಟದ್ದು ಮಾಡಲ್ಲ. ನಮ್ಮ ಸಮಯ ಸರಿ ಹೋಗಲಿ ಅಂತ ನಾವು ದೇವ್ರ ಹತ್ರ ಹೋಗ್ತೀವಿ, ಹೋಗಿ ದೇವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಆ ದೇವರು ಮಾತಾಡಿಲ್ಲ ನಿನ್ನ, ಅಥವಾ ಆ ದೇವ್ರು ಹೇಳಿಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಅಂತ, ಅಥವಾ ಆ ದೇವ್ರು ನಿನಗೆ ಬಂದಮೇಲೆ ನೋಡಿ ನಿನಗೆ ಶಿಕ್ಷೆ ಕೊಡ್ತಿದ್ದೀನಿ ಅಂತ ಅದು ಒಂದು ದಿವಸಕ್ಕೂ ಮಾತಾಡಲಿಲ್ಲ, ಅಲ್ವಮ್ಮ? ಎಲ್ಲ ನಾವ್ ಅನ್ಕೋತಿರೋದೆ ಅಷ್ಟೇ. ಎಲ್ಲವೂ ನಮ್ಮ ಮೇಲೆ. ದೇವ್ರನ್ನ ಕೇಳೋದೇ ಇಲ್ಲ ಗುರುಜಿ. ಕೆಟ್ಟದಾದಾಗ ಮಾತ್ರ. ಅದಕ್ಕೆ ನೀನು ಭಯ ಪಡಬೇಡ ತಾಯಿ. ನಿನ್ನ ಭವಿಷ್ಯದಲ್ಲಿ ಈಗ ನಿನ್ನ ಗ್ರಹಗತಿಗಳ ಸಮಯ ಸರಿ ಇಲ್ಲ, ಆದರೆ ನೀನು ಅಷ್ಟೇ ಅದೃಷ್ಟವಂತ ಇದೆಯಾ. ನೀನು ಯಾರ ಮಾತನ್ನು ಸಹಿತ ತಲೆಗೆ ಹಾಕ್ಕೊಳ್ಳೋ ಹೆಣ್ಣು ಅಲ್ಲ. ಆಮೇಲೆ ಯಾವ ವಿಚಾರನೂ ತುಂಬ ಆಳವಾಗಿ ಇಳಿದು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಈ ಕ್ಷಣದ ಸುಖ, ಈ ಕ್ಷಣದ ಎಂಜಾಯ್ಮೆಂಟು, ಈ ಕ್ಷಣ ನಾನು ಹೇಗಿರಬೇಕೋ ಹಾಗಿದ್ದೀನಿ ಅಂತ ನಿನ್ನ ಮೈಂಡಲ್ಲಿ ತುಂಬ ಗಟ್ಟಿ ಇದೆ. ನೀನೇ 4 ಜನಕ್ಕೆ ಪಾಠ ಹೇಳೋಳು. ಆದರೆ ನಿನಗೊಂದು ಕ್ಲಾರಿಟಿ ಬೇಕಾಗಿತ್ತು. ನನ್ನ ಹತ್ರ ಇಷ್ಟು ತರ್ಕ ಮಾಡಿದ್ದೆ ಅಷ್ಟೇ. ನೀನು ನನಗೂ ಬೇಕಾಗಿತ್ತು ಇದನ್ನ ಬೇರೆ ರೀತಿ ಬಿಂಬಿಸೋರ್ಗೂ. ಇದು ನಿಮ್ಮಿಂದ ಅವ್ರಿಗೆ ಒಂದು ಮೆಸೇಜ್ ಬೇಕಾಗಿತ್ತು ಗುರುಜಿ. ನನಗೆ ಬೇರೆ ಯಾರಿಗೂ ಅಪಪ್ರಚಾರ ಮಾಡಬಾರ್ದು ಈ ವಿಚಾರದಲ್ಲಿ ಅನ್ನೋ ಒಂದು ಕ್ಲಾರಿಟಿಗೆ, ಎಲ್ಲರಿಗೂ ಇದರಿಂದ ಒಳ್ಳೇದಾಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ತಮ್ಮಿಂದನೇ ಈ ಮಾತನ್ನ ಆಡಿಸ್ಬೇಕು ಅಂತ ನನಗೆ ಒಂದು ಆಸೆ ಇತ್ತು ಗುರುಜಿ. ತುಂಬಾ ಥ್ಯಾಂಕ್ಸ್. ನೀವು ಈ ವಿಚಾರವಾಗಿ ಕ್ಲಾರಿಟಿ ನಿನಗೆ ಕರೆಕ್ಟಾಗಿ ಸಮಾಧಾನ ಆಯ್ತಮ್ಮ. ಈ ವಿಚಾರ ನಿನ್ನ ಆಯ್ತು ಗುರುಜಿ. ಯಾಕೆಂದ್ರೆ ಒಂದು ಫೋಟೋಯಿಂದ ಅಥವಾ ಒಂದು ದೇವರಿಂದ, ಒಂದು ಗ್ರಾಮ ದೇವತೆಯಿಂದ ಯಾವತ್ತೂ ತಪ್ಪಲ್ಲ, ಯಾವತ್ತೂ ತೊಂದರೆ ಇಲ್ಲ. ಆಮೇಲೆ ಗ್ರಾಮ ದೇವತೆ ಅಂದ್ರೆ ಏನೇಳು, ಇಡೀ ಗ್ರಾಮವನ್ನು ಸಂರಕ್ಷಣೆ ಮಾಡ್ತಕ್ಕಂಥವಳು ಅಂತ. ಅದೇ ಗುರುಜಿ, ಅವರು ಗ್ರಾಮದಲ್ಲಿ ಮಾತ್ರ ಇರಬೇಕು. ಮನೆಗೆ ನೀನು ಗ್ರಾಮ ದೇವತೆನ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡ್ರೆ ಹೆಂಗಾಗತ್ತೆ ಅನ್ನೋದನ್ನ ಈ ಮಾತುಗೊಂದು ಉತ್ತರ ಕೊಡ್ತೀನಿ ಕೇಳು. ಗ್ರಾಮ ದೇವತೆ ಆ ಗ್ರಾಮದ ಹೊಟ್ಟೆ, ಆ ಗ್ರಾಮದಲ್ಲಿ ನೀನಿದ್ಯಾ. ಇಡೀ ಗ್ರಾಮ ಅವ್ರ ಕಂಟ್ರೋಲ್ ಗ್ರಾಮ, ಅವ್ರ ಕಂಟ್ರೋಲ್ ಇರೋ ಗ್ರಾಮ. ಅದ್ರೊಳಗಡೆ ನೀನು ಎಲ್ಲೋ ಒಂದು ಪಾರ್ಟ್ ಒಳಗಡೆ ನೀನಿದ್ಯಾ. ಅಂಥದ್ದು ಆಕೆ ನಮ್ಮ ಮನೇಲಿ ಇಟ್ಕೊಂಡ್ರೇನು, ಹೊರಗಡೆ ಇಟ್ರೇನು, ಎಲ್ಲಿದ್ರೂ ಆಕೆ ಆಳ್ವಿಕೆಲ್ಲ ಇದೆ. ನೀನು ಊರಿನ ಗಡಿ ದಾಟಬೇಕಾದ್ರೆ, ನಿನ್ನ ಮನೆ ದಾಟಿಕೊಂಡು ನೀವು ಊರು ದಾಟಬೇಕಾದ್ರೆ ಆ ನಿನ್ನ ಗ್ರಾಮ ದೇವತೆನೇ ನೀನು ಕಾಪಾಡೋದು. ನೀನು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಅಂತ ಆ ತಾಯಿ ಹರಿಸ್ತಾಳೆ. ಅದರಿಂದ ಯಾರ ಮಾತು ನಂಬಬೇಡ. ಭವಿಷ್ಯ ಚೆನ್ನಾಗಿದೆ, ನಿನ್ನ ಸ್ವರತರಂಗ ಚೆನ್ನಾಗಿದೆ. ಹಾಗಂತ ನನ್ನ ಟೈಮ್ ಇವಾಗ ಹೇಗಿದೆ ಅನ್ನೋ ಒಂದು ಪ್ರಶ್ನೆ, ಕುತೂಹಲದ ಪ್ರಶ್ನೆ ನಿಲ್ಲಿರ್ಬೋದು. ಈ ಪ್ರಶ್ನೆಗೆ ಉತ್ತರ ಬರ್ತಕ್ಕಂಥ ಮೇ 26ನೇ ತಾರೀಕುವರೆಗೂ, ಮೇ ತಿಂಗಳು 26ರವರೆಗೂ ನಿನ್ನ ಭವಿಷ್ಯದಲ್ಲಿ ಇಂಥದ್ದೇ ಕನ್ಫ್ಯೂಷನ್ಸ್ ನಡೀತಾನೆ ಇರುತ್ತೆ. ಮೇ ತಿಂಗಳು 26ರ ನಂತರ ನಿನ್ನ ಭವಿಷ್ಯದಲ್ಲಿ ಬಹಳ ಅದ್ಭುತವಾದಂಥ ಕಾಲ ಆಗುತ್ತೆ. ಯಾಕೆ ಅಂದರೆ ನಿನ್ನ ಹುಟ್ಟುತ್ತಾನೆ ನಿನ್ನ ಭವಿಷ್ಯದಲ್ಲಿ ವರ್ಷಕ್ಕೆ 3 ರಿಂದ 4 ತಿಂಗಳು ಕಣ್ಣೀರು ಹಾಕಬೇಕು. ಉಳಿದ ಸಮಯದಲ್ಲಿ ಅಷ್ಟೇ ಹ್ಯಾಪಿಯಾಗಿರ್ಬೇಕು. ನೀನು ಇದು ಇವತ್ತಲ್ಲ, ನೀನು ತಾಯಿ ಗರ್ಭದಿಂದ ಬಂದಾಗಲಿಂದ ನಿನ್ನ ಭವಿಷ್ಯ ನಡೀತಾ ಇರೋದೇ ಹೀಗೆ. ವರ್ಷಕ್ಕೆ 4 ತಿಂಗಳು ಯಾವುದೋ ವಿಚಾರ ನಿನ್ನ ತಲೆ ಕೆಡುತ್ತೆ, ಯಾವುದೋ ಒಂದು ವಿಚಾರಕ್ಕೆ ಕಣ್ಣೀರು ಹಾಕ್ತೀಯ, ಯಾವುದೋ ಒಂದು ಬೇಡವಾದ ವಿಚಾರಕ್ಕೆ ನೀನು ಶಿಕ್ಷೆ ಅನುಭವಿಸ್ತೀಯ. ನನಗೆ ಅಲ್ಲಪ್ಪ ಅಂದರೂ ನೀನು ಮನೆಗೆ ನೋವು ತಂದಿಟ್ಕೊಳ್ತೀಯ. 4 ತಿಂಗಳೇ ಅದಾದಮೇಲೆ ಪುನಃ ನೀನು ರಾಣಿ ಥರ ಓಡಾಡ್ತೀಯ. ಇದು ನಿನ್ನ ಭವಿಷ್ಯ. ಅದರಿಂದ ಮುಂಬರ್ತಕ್ಕಂಥ ದಿನಗಳು ಇನ್ನೂ ಚೆನ್ನಾಗಿದೆ. ಒಳ್ಳೆ ಭವಿಷ್ಯತ್ತಾಗಲಿ. ನಿನ್ನ ಜ್ಞಾನ, ನಿನ್ನ ಸ್ವರ, ನಿನ್ನ ಕೆಲಸ ಅಥವಾ ನಿನ್ನ ಕುಟುಂಬದ ಒಂದು ನಿರ್ವಹಣೆ ಎಲ್ಲವೂ ದೇವರ ಅನುಕೂಲ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು, ಫಲಾಫಲಗಳಲ್ಲಿ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಈ ಶುಭ ದಿನದಂದು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಬೆಳಗ್ಗೆ ಮನೆಯಿಂದ ಆಚೆ ಬರುವಾಗ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ದರ್ಶನ ಮಾಡ್ತಾ, ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸವಾಗಿ ಮಾತಾಡ್ತಾ, ಹಸನ್ಮುಖಿಯಾಗಿ ನಗನಗ್ತಾ ಮನೆಯಿಂದ ಆಚೆ ಬರಬೇಕು. ಹಾಗೆ ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಗೆಯಷ್ಟು ಗೋಧಿಯನ್ನು ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡುವಾಗ ಆ ಗೋಧಿಯನ್ನು ಹಸಿರು ಗಿಡದ ಮೇಲೆ ಹಾಕಿ. ಅದಾದ ನಂತರ ಆಚೆ ಬರೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳಿದೆ. ಮನಸ್ಸಿಗೊಂದು ಸ್ವಲ್ಪ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಸ್ವಲ್ಪ ಬೆನ್ನೋವಿಂದ ಒದ್ದಾಡುವಂಥ ಪರಿಸ್ಥಿತಿಯೂ ಆಗುತ್ತೆ. ಆದರೆ ಕನ್ಯಾ ರಾಶಿಯವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಚೆನ್ನಾಗಿದೆ. ಯಾವುದೇ ವ್ಯಾಪಾರ ವ್ಯವಹಾರಗಳಾಗಲಿ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಆಗಲಿ, ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಸಮಾಧಾನವಾಗಿ ಕೂತು ಆಲೋಚನೆ ಮಾಡಿದ್ರೆ ತುಂಬ ಅದ್ಭುತವಾದಂಥ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 11:20 4:15 ಅದೃಷ್ಟದ ಕಾಲ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರು, ಯಾವ ಲಾಭದ ಬಗ್ಗೆ ಆಲೋಚನೆ ಮಾಡಿದ್ರು, ಯಾವುದೇ ಕೆಲಸ ಕಾರ್ಯ ಆದರೂ ಶೀಘ್ರವಾಗಿ ಅದರ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಕುಲದೇವರ ಅನುಗ್ರಹವನ್ನು ಪಡೆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿರೋದ್ರಿಂದ ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು 12 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂಥ ದಿನ. 12ರ ನಂತರ ಒಂದಷ್ಟು ಚುರುಕಾಗಿ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಆದರೂ ದೂರಭಾರ ಪ್ರಯಾಣ ಬೆಳೆಸಬೇಕು, ಯಾವುದಾದ್ರೂ ಕೆಲಸ ಕಾರ್ಯಗಳು ಸಿದ್ಧಿಪಡಿಸ್ಕೊಳ್ಬೇಕು, ಫಲಾಫಲಗಳಲ್ಲಿ ನಿಮ್ಮ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಹಾಗೆ ಇವತ್ತಿನ ದಿವಸ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ಶುಭ ಕಾಲದಲ್ಲಿ ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೊಂಚೂರು ಸಿಹಿಯನ್ನು ಹಂಚ್ತಕ್ಕಂಥದ್ದು, ಅಥವಾ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಕಾಣಲಿಕ್ಕೋಸ್ಕರ ಸ್ವಲ್ಪ ಹೆಸರು ಕಾಳು ಮತ್ತು ಹಸಿರು ವಸ್ತ್ರ, ಹಸಿರು ಬಣ್ಣದ ಬಟ್ಟೆ, ಒಂದಷ್ಟು ಹೆಸರು ಕಾಳು ಇದನ್ನು ಮನೆಯಲ್ಲೋ ಅಥವಾ ಯಾವುದಾದ್ರೂ ಸಾನ್ನಿಧ್ಯದಲ್ಲೋ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನೊಂದು ವಿಷ್ಣು ದೇವಸ್ಥಾನಕ್ಕೆ ಕೊಟ್ಟರೆ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಅದರ ಅದೃಷ್ಟ ಫಲ ಮತ್ತಷ್ಟು ಜಾಸ್ತಿ ಆಗುತ್ತೆ. ಏನೇ ಮಾಡಬೇಕಾದ್ರೂ ಯಾವುದೇ ಕೆಲಸ ಮಾಡೋಕ್ಕೆ ಮುನ್ನ ಒಂದು ಒಳ್ಳೆ ಮನಸ್ಸಿನಿಂದ ನೀವು ತೀರ್ಮಾನ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಹಾಗೆ ಸಾಧ್ಯವಾದರೆ ಒಂದು ಚಿಟಿಗೆ ಲವಣವನ್ನು ಅಂಗೈಯಲ್ಲಿ ಹಾಕ್ಕೊಂಡು, ಉಪ್ಪನ್ನು ಅಂಗೈಯಲ್ಲಿ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ನೀರಿನಲ್ಲೇ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಕೆಲವಷ್ಟು ಋಣಬಾಧೆಗಳು, ಕೆಲವಷ್ಟು ಸಾಲ ಸೋಲಾಗಲಿ, ಅಥವಾ ಹಿಂದೆ ಯಾವತ್ತೋ ಯಾರಿಂದಲೂ ಏನೋ ತೆಗೆದುಕೊಂಡಿರ್ತೀರಿ, ಅದು ಮರ್ತಿರ್ತೀರಿ, ಅದು ಇರೋದಿಲ್ಲ, ಅದರ ಸಮಸ್ಯೆ ಎದುರಾಗ್ತಿರುತ್ತೆ, ಆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೋಗುತ್ತೆ. ಅದನ್ನು ಇವತ್ತು ಮಾಡಿ ನೋಡಿ, ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಬಹುಶಃ ಗುರುಬಲ ಚೆನ್ನಾಗಿದ್ದು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಚೆನ್ನಾಗಿದ್ದರೆ ತಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಕಾರ್ಯಸಿದ್ಧಿ ಆಗಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು. ನಿಮ್ಮ ಮನಸ್ಸಲ್ಲಿ ಸರಿ ತಪ್ಪುಗಳನ್ನು ತಿದ್ದಿ ಅದನ್ನು ಸರಿಯಾದ ಸನ್ಮಾರ್ಗದಲ್ಲಿ ನಡೆಸುವಂಥವರು ಹಿರಿಯರ ಜೊತೆಯಲ್ಲಿರಬೇಕು. ಇನ್ನೊಬ್ಬರ ಮಾತನ್ನು ಆಲಿಸಿದ್ರೂ ಅವರ ಅನುಭವದ ಮಾತು ನಿಮಗೆ ಲಾಭವಾಗಬೇಕು. ಅಂತಹ ನಿಟ್ಟಿನಲ್ಲಿ ಇವತ್ತು ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಬಹಳ ಅದೃಷ್ಟ ಇದೆ. ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಬೆಳಗಿನ ನಿತ್ಯಕರ್ಮಾನುಷ್ಠಾನ ಮುಗಿಸಿ ಮನೆಯಿಂದ ಹೊರಡುವಾಗ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಉದ್ಯೋಗ ಆಗಲಿ, ವಿದ್ಯಾರ್ಥಿಗಳ ಜೀವನ ಆಗಲಿ, ಹೊಸದಾಗಿ ಮಾಡುವ ಕೆಲಸ ಕಾರ್ಯಗಳಾಗಲಿ, ನೂತನವಾದಂಥ ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದಾಗಲಿ, ಇವತ್ತಿನ ಫಲಾಫಲದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಹಾಗಾಗಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಒಂದು ಏಲಕ್ಕಿ ಆಗಲಿ ಅಥವಾ ಒಂದು ಕರಿಮೆಣಸಾಗಲಿ, ಏಲಕ್ಕಿ ಅಥವಾ ಕರಿಮೆಣಸು ಇದನ್ನು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲೋ, ರೈಟ್ ಸೈಡ್ ಪ್ಯಾಂಟಲ್ಲೋ, ಶರ್ಟಲ್ಲೋ ಅಥವಾ ನಿಮ್ಮ ಪರ್ಸಲ್ಲೋ ಇಟ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ಪರವಾಗಿಲ್ಲ, ವ್ಯವಹಾರ ಪರವಾಗಿಲ್ಲ, ಮನೆಯಲ್ಲಿ ನೆಮ್ಮದಿ ಪರವಾಗಿಲ್ಲ, ಹೊರಗಡೆ ಹೋದರೆ ನಿಮಗೆ ಸಿಗುವಂಥ ಸ್ಥಾನಮಾನ ಪರವಾಗಿಲ್ಲ, ಉದ್ಯೋಗದಲ್ಲಿ ಒಂದಷ್ಟು ಪ್ರಗತಿ ಕಾಣುವಂಥದ್ದಿದೆ. ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳಲ್ಲಿ ಅಧಿಕವಾದಂಥ ಲಾಭವೇ ಇದೆ.
ಬಹುಶಃ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಧನುರಾಶಿಯವರು ನಿಜಕ್ಕೂ ನೀವು ಅದೃಷ್ಟ ಮಾಡಿದ್ದೀರಿ. ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ಇನ್ನೂ ಯಾರಾದರೂ ಹಿರಿಯರಿದ್ದರೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ತದನಂತರ ನೀವು ಮನೆಯಿಂದ ಆಚೆಗೆ ಹೊರಟಿದ್ದೆ ಆದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಇವತ್ತು ಒಂದು ಅಚ್ಚು ಬೆಲ್ಲ, ಒಂದು ಸ್ವಲ್ಪ ಮೊಸರು ಮತ್ತು ಬೆಲ್ಲವನ್ನು ಶಿವನ ದೇವಸ್ಥಾನಕ್ಕೆ ಕೊಟ್ಟು ಶಿವ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಕರ್ಮಫಲ ದೂರ ಆಗುತ್ತೆ, ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಟ್ಕೊಳ್ಬೇಕು. ಯಾವುದೇ ಸಮಸ್ಯೆ ಬಂದರೂ ಏನೇ ಆದರೂ ಸಹಿತ ಬಂದದ್ದೇನೇ ಬರಲಿ ವೆಂಕಟರಮಣ ನಿನ್ನ ದಯ ಇರಲಿನಪ್ಪ ಅನ್ನಬೇಕು. ಯಾಕೆಂದರೆ ಎಲ್ಲ ಕಾಲದಲ್ಲೂ ಎಲ್ಲವೂ ನಮ್ಮಿಂದಲೇ ಆಗೋಲ್ಲ ಅಥವಾ ನಮಗೆ ಬೇಕಾದಂಗೆ ನಡೆಯಲ್ಲ. ಸ್ವಲ್ಪ ವ್ಯತ್ಯಾಸ ಆಗೇ ಆಗುತ್ತೆ. ಅದು ಗ್ರಹಸ್ಥಿತಿಗಳು. ಸಾಕಷ್ಟು ಜ್ಞಾನವಂತರಾಗಿದ್ದು, ಬುದ್ಧಿವಂತರಾಗಿದ್ದು, ಸ್ಥಿತಿವಂತರಾಗಿದ್ದು, ಎಲ್ಲ ಥರದಲ್ಲೂ ದೇವರು ನಮಗೆ ಕೊಟ್ಟಿದ್ದಾನೆ ಅಂದರು. ಅದರ ಮಧ್ಯೆಲೂ ಒಂದಷ್ಟು ಸಣ್ಣ ಸಣ್ಣ ನೋವುಗಳಿದ್ದೇ ಇರುತ್ತೆ. ಇಷ್ಟಕ್ಕೆ ಮುಂಚೆ ಒಂದು ಕರೆ ಬಂತಲ್ಲ, ಹಾಗೆ ಏನೇ ನೋವುಗಳಿದ್ದರೂ ಆ ನೋವುಗಳನ್ನು ಪರಿಹರಿಸ್ಕೊಂಡು ಅದಕ್ಕೆ ಸರಿಯಾದ ಮಾರ್ಗದಲ್ಲಿ ನಡೆದರೆ ಅಥವಾ ಒಂದಷ್ಟು ಚಿಂತನೆಯನ್ನು ಸರಿಯಾದ ರೀತಿ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಕೆಲವೊಮ್ಮೆ ಮಕರ ರಾಶಿಯವರಿಗೆ ಪರಿಸ್ಥಿತಿ ಹೇಗಿದೆ ಅಂದರೆ, ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ಈ ಮರುವಂತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಹೇಳಿದ ಮಾತನ್ನು ಮರ್ತೋಗ್ತಕ್ಕಂಥದ್ದು, ಮಾಡುವ ಕೆಲಸವನ್ನು ಅಲ್ಲೇ ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಚಿಂತನೆ ಮಾಡಿ ಅದನ್ನಲ್ಲೇ ಕೈಬಿಟ್ಟು ಮುಂದೆ ನಡೀತಕ್ಕಂಥದ್ದು, ಇಂಥವೆಲ್ಲವೂ ವ್ಯತ್ಯಾಸ ಆಗುತ್ತೆ. ಆದರೆ ಇದನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ತಗೊಳ್ತಕ್ಕಂಥದ್ದು, ಮುಖ್ಯವಾಗಿ ಪ್ರಾಣದೇವರ ಪ್ರಾರ್ಥನೆ ಅಂದರೆ ಹನುಮನ ಪ್ರಾರ್ಥನೆ ಮಕರ ರಾಶಿಯವರಿಗೆ ಇವತ್ತು ಸಾಕಷ್ಟು ಶ್ರೇಯಸ್ಸನ್ನು ಉಂಟು ಮಾಡ್ತಕ್ಕಂಥದ್ದು. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಒಂದು ಸ್ಥಾನಮಾನ ಮತ್ತು ವೃತ್ತಿಯಲ್ಲಿ ಅಭಿವೃದ್ಧಿ, ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿ ಆಗುವಂತಹ ಯೋಗ ಲಕ್ಷಣ ಎಲ್ಲವೂ ಸಹಿತ ಗುರುವಿನಿಂದ ನಡೀತಿದೆ. ಹಾಗಾಗಿ ನೀವು ನಂಬಿರ್ತಕ್ಕಂಥ ನಿಮ್ಮ ಧರ್ಮದ ಗುರುಗಳಾಗಲಿ ಅಥವಾ ನಿಮ್ಮ ಗುರುಗಳಾಗಲಿ ನಿಮ್ಮ ಮನೆ ದೇವರನ್ನಾಗಲಿ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ ಸ್ವಲ್ಪ ಮಟ್ಟಿಗೆ 12 ಗಂಟೆವರೆಗೂ ಮಂದಗತಿಯಲ್ಲಿರುತ್ತೆ. 12ರ ನಂತರ ಬಹಳಷ್ಟು ಚುರುಕಾಗಿ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಎಲ್ಲದರಲ್ಲೂ ಲಾಭವನ್ನು ಅಧಿಕವಾಗಿ ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಭಗವಂತನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನೀವು ಮಾಡಬೇಕಾದ್ದು ಮನೆ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮನೆ ದೇವರ ಪ್ರಾರ್ಥನೆಯಿಂದಲೇ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ. ಸಾಧ್ಯವಾದರೆ ಒಂದಷ್ಟು ವಿಳೆದೆಲೆ, ಒಂದಷ್ಟು ಜೇನುತುಪ್ಪ, ಒಂದಷ್ಟು ಸಕ್ಕರೆನೋ ಬೆಲ್ಲನೋ, ಅದ್ರ ಜೊತೆಗೆ ಒಂದಿಷ್ಟು ಅಡಿಕೆ, ಇದೆಲ್ಲವನ್ನು ಸಹಿತ ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಡಿ. ವಿಷ್ಣು ಪಾದದ ಮೇಲಿಟ್ಟು ಮಹಾಗಣಪತಿನ ಮತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹಾಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ, ಎಲ್ಲಕ್ಕಿಂತ ಮುಖ್ಯವಾಗಿ ಸಣ್ಣ ಪುಟ್ಟ ಮಕ್ಕಳಿಗೆ ಅನಾರೋಗ್ಯ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಒಂಚೂರು ಏರುಪೇರು ಆಗ್ತಕ್ಕಂಥದ್ದು, ಇದೆಲ್ಲವೂ ನಡೆಯುತ್ತೆ. ಇಂಥ ಸಮಯದಲ್ಲಿ ಧೃತಿ ಕೆಡ್ದಿರಾ, ನಿಮ್ಮ ಮನಸ್ಸಲ್ಲಿ ಅಧೈರ್ಯ ತಂದುಕೊಳ್ದಿರಾ, ಅಥವಾ ಯಾರೋ ಏನೋ ಅಂತಾರೆ ಅಂತ ಮನಸ್ಸಲ್ಲಿ ಒಂದು ಅಂಜಿಕೆ ತಂದುಕೊಳ್ದಿರಾ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನಿಮ್ಮ ಮನೆ ದೇವರ ಅನುಗ್ರಹ ಬೇಕು. ಸಾಧ್ಯವಾದರೆ ಮನೆ ಮುಂಭಾಗ ಇರತಕ್ಕಂಥ ತುಳಸಿ ಗಿಡಕ್ಕೆ ನಿಮ್ಮ ಕೈಯಿಂದ ಒಂದಷ್ಟು ತುಳಸಿಗೆ ನೀರು ಹಾಕಿ, ಸಾಧ್ಯವಾದರೆ ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡೋದ್ರಿಂದ ಎಂಥ ಸಂಕಷ್ಟಗಳಾಗಲಿ, ಎಂಥ ದೋಷಗಳಾಗಲಿ, ಯಾವುದೇ ಅಡೆತಡೆಗಳು ಬಂದರೂ ಅದನ್ನು ಅಲ್ಲಿಂದಲೇ ದೂರ ಮಾಡಿಕೊಂಡು ಶಾಂತಿ, ಸಮಾಧಾನವನ್ನು, ನೆಮ್ಮದಿಯನ್ನು ತಾವು ತಂದುಕೊಳ್ತೀರಿ. ಆದರೆ 12ರಿಂದ 4ರವರೆಗೂ, ಮಧ್ಯಾಹ್ನ 12ರಿಂದ 4ರವರೆಗೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿರೋದು. ಮುಖೇಶ್ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನನ್ನ ಹೆಸರು ಮುಖೇಶ್ ಅಂತ, ನಾನು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿರೋದು. ನಾನು ನಿಮ್ಮ ಮಹರ್ಷಿವಾಣಿ ಪ್ರೋಗ್ರಾಮ್ ಪ್ರತಿದಿನ ನೋಡ್ತಾ ಇದ್ದೀನಿ ಗುರುಜಿ. ಪ್ರತಿದಿನ ನೋಡೋದ್ರಿಂದ ನನಗೆ ಅದರಿಂದ ಒಳ್ಳೆ ಪ್ರತಿಫಲ ಸಿಕ್ಕಿದೆ. ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಕೂಡ ಆಗಿದೆ ಗುರುಜಿ. ನನಗೆ ಸುಮಾರು 8 ವರ್ಷದಿಂದ ಸಕ್ಕರೆ ಕಾಯಿಲೆ ಇತ್ತು ಗುರುಜಿ. ಆಗಾಗ ಸುಸ್ತಾಗೋದು, ಕಾಲು ಉರಿತ, ಒಂದೊಂದು ಪ್ರಾಬ್ಲಮ್ ಮೇಲೆ ಒಂದೊಂದು ಪ್ರಾಬ್ಲಮ್ ಬರ್ತದೆ ಗುರುಜಿ. ನನಗೆ ತುಂಬಾ ಆಯಾಸ ಆಗೋದೆಲ್ಲ ಆಯ್ತು ಗುರುಜಿ. ಅದ್ರಲ್ಲಿ ನೀವು ಮಧುಮೇಹ ಅನ್ನೋ ಔಷಧಿ ಬಗ್ಗೆ ಹೇಳ್ತಿರಲ್ಲ ಗುರುಜಿ, ಅದ್ರಿಂದ ನಾನು ಅದು ಒಂದ್ಸರಿ ಪ್ರಯತ್ನ ಮಾಡೋಣ ಅಂತ ಮಾಡಿದೆ. ಇದಕ್ಕಿಂತ ಮುಂಚೆ ಸುಮಾರು ಇಂಗ್ಲಿಷ್ ಮೆಡಿಸನ್, ಸುಮಾರು
ಔಷಧಿಗೆಲ್ಲ ಉಪಾಯ ಮಾಡಿ ನೋಡಿದೆ ಗುರುಜಿ, ಏನು ಪ್ರತಿಫಲ ಸಿಕ್ಕಲಿಲ್ಲ ನನಗೆ, ರಿಸಲ್ಟ್ ಕೂಡ ಏನು ಬಂದಿಲ್ಲ. ಮಧುಮೇಹ ಉಪಾಯ ಮಾಡಿದ್ರೆ ನನಗೊಂದು 20-25 ನನ್ನ ಶುಗರ್ ಎಲ್ಲ ನಾರ್ಮಲ್ ಬಂದಿದೆ. ಆದ್ರೆ ಆದ್ಮೇಲೆ ಕಾಲು ಉರಿ ಆಗ್ಲಿ ಆಯಾಸ ಆಗಲಿ ಯಾವ್ದು ಬಂದಿಲ್ಲ ಗುರುಜಿ. ತುಂಬಾ ಧನ್ಯವಾದಗಳು ಗುರುಜಿ ಅದಕ್ಕೋಸ್ಕರ. ಮಧುಮೇಹ ನಿವಾರಣೆ ಎನ್ನಲ್ಲಿರ್ತಕ್ಕಂತಹ ವನಸ್ಸಿರಿಗಳಿದೆಯಲ್ಲ ಅದೆಲ್ಲವೂ ಹರ್ಬಲ್ ಗಿಡಮೂಲಿಕೆಗಳದು. ಮನುಷ್ಯನ ಆಹಾರ ನೋಡಿ, ಇವಾಗ ಸಾಧ್ಯವಾದಷ್ಟು ಈ ಪ್ರಾಣಿ ಪಕ್ಷಿಗಳೆಲ್ಲ ಆಹಾರವ ತಗೊಳುತ್ತೆ. ಪ್ರಾಣಿಗಳು ತಿಂತಕ್ಕಂಥದ್ದೇನು ನಮ್ಮ ಥರ ಅನ್ನ ತಿನ್ನಲ್ಲ, ಅಥವಾ ಮೊಸರನ್ನ ತಿನ್ನಲ್ಲ, ಅಥವಾ ಪಲಾವ್ ತಿನ್ನಲ್ಲ. ಅದೆಲ್ಲವೂ ಬರೀ ಗಿಡ ಮರಗಳನ್ನೇ ತೊಗೊಳುತ್ತೆ, ಅಥವಾ ಎಲೆಗಳನ್ನೇ ತಿನ್ನುತ್ತೆ ಅಲ್ವಾ. ಪಲಾವ್ ಅಂದ ತಕ್ಷಣ ಖುಷಿ ಆಯ್ತು ನಮಗೆ, ಇರಲಿ. ಆದರೆ ಯಾವುದೇ ಪಕ್ಷಿ ಪ್ರಾಣಿಗಳಿಗೂ ಆಹಾರ ಅಂತಕ್ಕಂಥದ್ದು ಈ ಪ್ರಕೃತಿಯಲ್ಲಿ ಸಿಗುವಂತಹದ್ದೇ. ಬೆಂದಿರುವ ಪದಾರ್ಥ ತಿನ್ನೋದು ಯಾರು? ನಾವಷ್ಟೇ. ನಾವು ತಿನ್ನುವಂಥ ಬೆಂದಿರುವ ಪದಾರ್ಥಗಳಿಂದಲೇ ನಮಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತೀವಿ. ಇತ್ತೀಚಿನ ಸೈಂಟಿಫಿಕ್ ರೀಸನ್ ಹೇಳುತ್ತೆ, ಸೈಂಟಿಫಿಕ್ ಆಗಿ ವೈದ್ಯಶಾಸ್ತ್ರ ಏನು ಹೇಳುತ್ತೆ, ಸಾಧ್ಯವಾದಷ್ಟು ಪೂರ್ಣವಾಗಿ ಬೆಂದಿರ್ತಕ್ಕಂಥದ್ದು ಕುಕ್ಕರಲ್ಲಿ ಮಾಡುವಂಥ ಪದಾರ್ಥಗಳು ಮತ್ತು ಕೆಲವು ಬೆಂದ ಪದಾರ್ಥಗಳಿಂದ ರೋಗಗಳು ಬರ್ತಿದೆ, ಸ್ವಲ್ಪ ನೋಡಿಕೊಂಡು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಕುಕ್ಕರ್ನೇ ವರ್ಜಿಸಿ ಅಂತ ಬೇಡ ಅಂತಾರೆ. ಆದರೆ ಹೆಣ್ಮಕ್ಳು ಕೇಳ್ತಾರ, ನಿಮಿಷಕ್ಕೆ ಅಡುಗೆ ಆಗಬೇಕು. ಅವ್ರು ಟಿ ವಿ ನೋಡ್ತಿರ್ತಾರೆ, ಮನೆಗೆ ಯಜಮಾನರು ಬಂದ ತಕ್ಷಣ ಪಟ್ಟಂತ ಕುಕ್ಕರ್ಗೆ ಅನ್ನ ಇಟ್ಬಿಡ್ತಾರೆ, ಅಕ್ಕಿ ಎಷ್ಟು 10 ನಿಮಿಷಕ್ಕೆ ಅನ್ನ ಆಗೋಯ್ತು. ಗಂಜಿ ಬಸ್ದು ಅನ್ನ ಮಾಡೋರು ಮನೇಲಿ ಹೆಣ್ಮಕ್ಳು ಮಾಡಲ್ಲ ಆ ಕೆಲಸನ. ಇನ್ನು ಆರೋಗ್ಯದಲ್ಲಿ ಬರಬೇಕು, ಆವಾಗ ಮಾತ್ರೆ ಶುರುವಾಗಬೇಕು. ಆ ಮಾತ್ರೆ ಸಿಕ್ಕೊಂಡು ಸೈಡ್ ಎಫೆಕ್ಟ್ ಆಗೋದಕ್ಕೆ ಮುನ್ನ ನಮಗೆ ಮಧುಮೇಹ ನಿವಾರಣೆ ಎಂಬತಕ್ಕಂಥ ಆರೋಗ್ಯಕರವಾದಂಥ ಈ ಹರ್ಬಲ್ ಗುಳಿಗೆ ಇದೆಯಲ್ಲ, ಅಂದರೆ ಗಿಡಮೂಲಿಕೆ, ಅದು ಈ ಗಿಡಮೂಲಿಕೆಗಳಿಂದ ತಯಾರಾಗುವಂಥ ಪದಾರ್ಥ ಯಾವತ್ತೂ ನಮ್ಮ ಆರೋಗ್ಯನೇ. ಹಾಗಾಗಿ ನಾವು ಮರುಕಳಿಸಿ ಪುನಃ ನಮ್ಮ ಹಿಂದಿನ ಕಲ್ಪನೆಗಳಿಗೆ ಬರ್ತಿದ್ದೀವಿ. ಅದಕ್ಕೋಸ್ಕರ ಈ ಒಂದು ಮಧುಮೇಹ ನಿವಾರಣೆ ಎನ್ನಲ್ಲಿರ್ತಕ್ಕಂಥ ಅದ್ಭುತವಾದ ಶಕ್ತಿಯೇ ಆಗಿದೆ. ಹಾಗಾಗಿ ನಿಮಗದು ಬೇಗ ಗುಣ ಆಗಿದೆ. ನಿಮಗೆ ಅಂತಲ್ಲ, ವಯಸ್ಸಿನಿಂದ ಚಿಕ್ಕ ವಯಸ್ಸಿನಿಂದ ಹಿಡಿದು 8 ವರ್ಷದಿಂದ ಇತ್ತು ಗುರುಜಿ ನನಗೆ ಅದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ, ಅಂದರೆ ಸಣ್ಣ ಮಕ್ಕಳಿಂದ ಆ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಪ್ರಮಾಣ. ಆದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಂತೂ ಅತಿಯಾಗಿ ಬೆವರೋದು, ಸುಸ್ತಾಗೋದು ನೋಡಿ, ಆಹಾರ ಸರಿಯಾಗಿ ತೊಗೊಂಡಿಲ್ಲ ಮಾತ್ರೆ ತೊಗೊಂಡ್ಬಿಡ್ತಾರೆ ಕೆಲವರು ಇಂಗ್ಲೀಷ್ ಮೆಡಿಸಿನ್ಸು. ಅದೇನಾಗುತ್ತೆ, ಮೈ ಬೆವರೋದು ಶುರುವಾಗುತ್ತೆ, ಎಲ್ಲಂದ್ರಲ್ಲಿ ಬೀಳಕ್ಕೆ ಶುರು ಮಾಡ್ತಾರೆ, ಅಥವಾ ತುಂಬ ಸುಸ್ತಾಗೋಗ್ಬಿಡ್ತಾರೆ. ಆದರೆ ಈ ಒಂದು ವನಸಿರಿ ಇದೆಯಲ್ಲ, ಈ ಮಧುಮೇಹ ನಿವಾರಣೆ ಅದು ನಿಮಗೆ ಆಹಾರ ಇಲ್ದಿದ್ರೂ ಮೇಂಟೈನ್ ಮಾಡುತ್ತೆ, ಶುಗರ್ ಪೂರ್ತಿ ಡೌನ್ ಮಾಡೋದಿಲ್ಲ. ಅಂದರೆ ಅದಕ್ಕೆ ದೇಹದಲ್ಲಿ ಬೇಕಾದಂಥ ಇನ್ಸುಲಿನ್ ಉತ್ಪತ್ತಿ ಆಗಲಿ, ಅಥವಾ ದೇಹದ ನರನಾಡಿಗಳಿಗೆ ಶಕ್ತಿ ಕೊಡೋದಾಗಲಿ, ಅದೇ ಒಂದು ಜೀವಶಕ್ತಿ ಕೊಟ್ಬಿಡುತ್ತೆ. ಆ ಜೀವಶಕ್ತಿ ಜಾಸ್ತಿ ಆಗೋದ್ರಿಂದ ಯಾವತ್ತೂ ಮಧುಮೇಹ ನಿವಾರಣೆಯನ್ನು ನಂಬರ್ 1 ಮೆಡಿಷನ್ನೇ. ಅದು ಮೆಡಿಷನ್ ಅಲ್ಲ, ಅದು ಔಷಧಿ. ಅಂದರೆ ಔಷಧಿ ಅಂದರೆ ಹೇಗೆ, ಅಮೃತೋಪಾದಿಯಲ್ಲಿ ಕೆಲಸ ಮಾಡುತ್ತೆ. ಅಮೃತೋಪಾದಿ ಅಂದಾಗ ಅಮೃತ ಬಿಂದುನೂ ಚಿಂತನೆ ಮಾಡಬೇಕು ನಾವು. ನಮ್ಮ ಈ ಅಮೃತ ಬಿಂದು ನೀವು ಕಾರ್ಯಕ್ರಮ ನೋಡ್ತಾ ಇದ್ದರೆ, ಅಮೃತ ಬಿಂದು ಇವತ್ತು ಇಡೀ ರಾಜ್ಯದಾದ್ಯಂತ ಪ್ರತಿ ಮನೆಗಳಲ್ಲೂ ಇದೆ, ಎಲ್ಲರ ಮನಸ್ಸು ಮುಟ್ಟಿದೆ. ಚಿಕ್ಕ ವಯಸ್ಸಿಂದ ದೊಡ್ಡವರೆಗೂ ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ನೀವು ತಿನ್ನೋ ಆಹಾರ, ಈ ಹಾಳಾದ ಪಿಜ್ಜಾ, ಬರ್ಗರು ಅಂತಿಂಥವೆಲ್ಲ ಇರ್ತಾವಲ್ಲ, ಈ ಪಿಜ್ಜಾ, ಬರ್ಗರ್ ಅಂತೆ, ಮ್ಯಾಗಿ ಅಂತೆ, ಯಾವುದು ಎಲ್ಲರೂ ಬೇಡ ಅಂದರೂ ಅದನ್ನೇ ಬೇಕು ಅಂತ ಅಪೇಕ್ಷೆ ಪಡುವಂಥವ್ರು ಇದ್ದಾರೆ. ಆ ತಿಂದ ಮೇಲೆ ಬಾಧೆ ಇದೆಯಲ್ಲ, ಅದರಲ್ಲೂ ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ, ಹೊಟ್ಟೆ ಉರಿ ಬರೋದು, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಆಗೋದು. ಅಂಥ ಸಮಯದಲ್ಲಿ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥದ್ದು ಈ ಅಮೃತ ಬಿಂದು. ಅದು ಪ್ರತಿ ಮನಸ್ಸುಗಳಲ್ಲೂ ಮುಟ್ಟಿದೆ. ಹಾಗಾಗಿ ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ANJ ಹೆಲ್ತ್ ಕೇರ್ನಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಪ್ರಾಡಕ್ಟ್ಸು, ಒಳ್ಳೊಳ್ಳೆ ಈ ಒಂದು ವಿಶೇಷವಾದಂಥ ಪದಾರ್ಥಗಳು ಎಲ್ಲರಿಗೂ ಆರೋಗ್ಯವನ್ನು ಸರಿಪಡಿಸ್ತಿದೆ. ಒಳ್ಳೆಯದಾಗಲಿ. ತಾವು ಸಹಿತ ಮಧುಮೇಹ ನಿವಾರಣೆಯನ್ನು ತಗೊಳ್ತಾ ಇದ್ದೀರಲ್ಲ, ಅದು ಹಾಗೆ ಮುಂದುವರಿಸಿ. ಮಧುಮೇಹ ನಿವಾರಣೆಯಿಂದ ನಿಮ್ಮ ಆರೋಗ್ಯ ಬೇಗ ಗುಣ ಆಗಲಿ. ಅದು ಔಷಧಿ ಅಲ್ಲ, ಅಥವಾ ಅದು ಮಾತ್ರೆ ಅಂತ ನೀವು ಕನ್ಸಿಡರ್ ಮಾಡಬೇಕಾದ್ದಿಲ್ಲ. ಅದು ನಿಮ್ಮ ಆಹಾರ ಪದ್ಧತಿಯಲ್ಲಿ ಅದು ಒಂದು ಆಹಾರವೇ. ಒಳ್ಳೆಯದಾಗಲಿ. ಈ ವೆಂಕಟೇಶ್ವರ ಗೋವಿಂದ, ವೈಕುಂಠ ಮಾಧವ ಗೋವಿಂದ, ಲಕ್ಷ್ಮೀನಾರಾಯಣ ಗೋವಿಂದ, ಪದ್ಮಾವತಿ ಪ್ರಿಯ ಗೋವಿಂದ. ಶ್ರೀ ವೆಂಕಟೇಶ್ವರ ಗೋವಿಂದ, ವೈಕುಂಠ ಮಾಧವ ಗೋವಿಂದ, ಲಕ್ಷ್ಮೀನಾರಾಯಣ ಗೋವಿಂದ, ಪದ್ಮಾವತಿ ಪ್ರಿಯ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋತಿ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ.
ಲಕ್ಷ್ಮೀ ತಿಮ್ಮರಾಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಅದರಲ್ಲೂ ವೈಖಾನಸ ಎಂಬತಕ್ಕಂಥ ಮಹಾರಾಜ, ವೈಖಾನಸ ಎಂಬತಕ್ಕಂಥ ಮಹಾರಾಜ ರಾಜನೂ ಹೌದು, ರಾಜಋಷಿಯೂ ಹೌದು. ರಾಜನೂ ಹೌದು, ರಾಜಋಷಿಯೂ ಹೌದು. ಆತನಿಗೆ ನಡೆದಂತಹ ಒಂದು ವೃತ್ತಾಂತದ ಒಂದು ಕಥೆಯೇ ಈ ಒಂದು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ವೈಖಾನಸ ಎಂಬತಕ್ಕಂಥ ರಾಜ ಅಥವಾ ಒಬ್ಬ ಋಷಿ, ಆ ಋಷಿ ತನ್ನ ಜಪ ತಪ ಅನುಷ್ಠಾನಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ ಮಾಡ್ತಾರೆ. ಅಂತಹ ದೇವತಾರಾಧನೆ ಮಾಡುವಂಥ ಆ ಶುಭಗಳಿಗೆ ಇವತ್ತು ತಾವು ನೋಡ್ತಾ ಇದ್ದೀರಲ್ಲ, ಸ್ವಾಮಿಯ ದರ್ಶನ. ಪ್ರತಿಯೊಬ್ಬ ಭಕ್ತರು ಸಹಿತ ಬೆಳಗಿನಿಂದ ಸರತಿ ಸಾಲಲ್ಲಿ ನಿಂತು ಎಲ್ಲರೂ ಸಹಿತ ಆ ಸ್ವರ್ಗದ ಬಾಗಿಲನ್ನು, ಉತ್ತರದ ಬಾಗಿಲನ್ನು ಪ್ರವೇಶ ಮಾಡಬೇಕು ಎಂಬತಕ್ಕಂಥ ಚಿಂತನೆ. ಆದರೆ ಆ ರಾಜಋಷಿಗೆ, ವೈಖಾನಸ ಎಂಬತಕ್ಕಂಥ ರಾಜಋಷಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮನಸ್ಸಂಕಲ್ಪ ಇತ್ತು. ತನ್ನ ತಂದೆ ಪಡೆದಿರ್ತಕ್ಕಂಥ ಬಾಧೆ ಅಂದರೆ ಸ್ವರ್ಗಸ್ಥರಾಗಿದ್ದಾರೆ ಅಂತ ತಾನು ತಿಳಿದ್ರು ಸ್ವರ್ಗಸ್ಥರಾಗದಿರ ತಂದೆಗೆ ಬಂದಂತಹ ಒಂದಷ್ಟು ದೋಷಗಳಿಂದ ವೈಕುಂಠದತ್ತ ಪ್ರಯಾಣವನ್ನು ಬೆಳೆಸದಿರ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತಿದ್ದಾರೇನೋ ಎಂಬಂಥ ಚಿಂತನೆ ಆ ರಾಜಋಷಿಗೆ ಬಂದಂತಹ ಆ ಚಿಂತನೆಯಿಂದ ವೈಖಾನಸ ಎಂಬತಕ್ಕಂಥ ರಾಜ ಋಷಿಯಾಗಿ ತನ್ನ ತಂದೆಗಾದಂತಹ ಒಂದು ವೃತ್ತಾಂತವನ್ನು ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಕಾಣ್ತಾನೆ. ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಕಂಡಂಥ ವಿಚಾರ ಏನಪ್ಪ, ರಾತ್ರಿ ಆ ರಾಜನ ತಂದೆ ತಾನು ತಲೆ ಕೆಳಗಾಗಿ ನಿಂತಿರ್ತಕ್ಕಂಥದ್ದು, ಸ್ವರ್ಗಕ್ಕೂ ಹೋಗದಿರ ಭೂಮಿಗೂ ಬಾರದಿರ, ಸ್ವರ್ಗವಿಲ್ದಿರ ಭೂಮಿ ಇಲ್ದಿರ ಮಧ್ಯದಲ್ಲಿರ್ತಕ್ಕಂಥ ನರಕಾವಸ್ಥೆಯಲ್ಲಿದ್ದ ಅಂಥದ್ದನ್ನು ಸ್ವಪ್ನದಲ್ಲಿ ಕಾಣ್ತಾನೆ. ಸ್ವಪ್ನದಲ್ಲಿ ಕಂಡದ್ರಿಂದ ಅದಾದ ನಂತರ ಅದಕ್ಕೆ ಪರ್ಯಾಯ ಏನು ಅಥವಾ ಅದಕ್ಕಿರ್ತಕ್ಕಂಥ ದೋಷವಾದರೂ ಏನು, ಯಾವ ದೋಷದಿಂದ ನನ್ನ ಜನ್ಮದಾತರಾದಂತಹ ತಂದೆ ಈ ಪ್ರಕಾರವಾಗಿರ್ತಕ್ಕಂಥ ನನ್ನ ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ರು ಎಂಬತಕ್ಕಂಥ ಮನಸ್ಸು ಆ ರಾಜನಿಗಾಯಿತು. ಆಗ ರಾಜ ಪಟ್ಟಂಥ ಬಾಧೆ, ಆ ವ್ಯತೆ ಇದೆಯಲ್ಲ, ಯಾರಿಗಾದರೂ ಜನ್ಮದಾತರಾದಂತಹ ತಂದೆ ತಾಯಿ ಸ್ವರ್ಗಸ್ಥರಾಗಬೇಕು, ಸ್ವರ್ಗದಲ್ಲಿ ಅವರಿಗೆ ಸ್ಥಾನ ಸಿಗಬೇಕು ಅಂತ ಪ್ರತಿಯೊಬ್ಬರು ಅಪೇಕ್ಷೆ ಪಡ್ತಾರೆ. ಎಂಥ ಮಗ ಕೆಟ್ಟವನಾದರೂ ತಾನು ಸ್ವರ್ಗಸ್ಥನಾದ ಅಂದರೆ ತಂದೆ ಸ್ವರ್ಗಸ್ಥರಾದರೆ, ತಂದೆ ಮರಣ ಹೊಂದಿದ ನಂತರ ಮಹಾವಿಷ್ಣು ಪಾದ ಸೇರಬೇಕು ಎಂಬತಕ್ಕಂಥ ಚಿಂತನೆ ಆ ಮಗನಲ್ಲಾಗಿರುತ್ತೆ. ಆದರೆ ಇಲ್ಲಿ ರಾಜನಿಗೆ ಕಂಡಂತಹ ವೃತ್ತಾಂತ, ತಂದೆ ತಲೆ ಕೆಳಗಾಗಿ ನಿಂತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿ ಮನಸ್ಸು ಬಹಳಷ್ಟು ನೊಂದು ಸಾಕಷ್ಟು ಜನ ಋತ್ವಿಜರನ್ನ, ಬ್ರಾಹ್ಮಣರನ್ನ, ಸುತ್ತಮುತ್ತಿರ್ತಕ್ಕಂಥ ಪೌರೋಹಿತರನ್ನ ಎಲ್ಲರೂ ಸಹಿತ ಕರೆದು ತನ್ನ ಆಸ್ಥಾನದಲ್ಲಿ ಕೇಳ್ತಾನೆ. ನನ್ನ ತಂದೆ ತಲೆ ಕೆಳಗಾಗಿ ನಿಂತು ನನಗೆ ಕೊಟ್ಟಂಥ ದರ್ಶನ ಯಾತಕ್ಕಾಗಿ ಹೀಗಾಗಿರ್ಬೋದು ಅಂದಾಗ ಅಲ್ಲಿ ಬಂದಂತಹ ಋಷಿಗಳು, ಪುರೋಹಿತರು ಅಥವಾ ಒಂದಷ್ಟು ಜನ ಋತ್ವಿಜರು, ವೇದ ಪಂಡಿತರು ಎಲ್ಲರೂ ತಿಳಿಸ್ತಾರೆ, ನಿನ್ನ ತಂದೆಗೆ ಸ್ವರ್ಗದಲ್ಲಿ ಮೋಕ್ಷವಿಲ್ಲ, ಅಂದರೆ ಮೋಕ್ಷ ಸಿಕ್ಕಿಲ್ಲ, ಹಾಗಾಗಿ ಸ್ವರ್ಗಸ್ಥರಾಗಲಿಲ್ಲ, ಸ್ವರ್ಗಕ್ಕೆ ಸೇರಲಿಲ್ಲ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಆಗ ಆ ರಾಜಋಷಿ ಅಂದರೆ ವಿಶೇಷವಾಗಿರ್ತಕ್ಕಂಥ ರಾಜ್ಯವನ್ನೇ ಪರಿಪಾಲನೆ ಮಾಡತಕ್ಕಂಥವನಾದರೂ, ಸಾಕಷ್ಟು ದಾನ ಧರ್ಮಾದಿಗಳನ್ನು ಕೊಟ್ಟಿದ್ದರೂ, ಏನೇ ಮಾಡಿದ್ರೂ ಸಹಿತ ತನ್ನ ತಂದೆಗೆ ಒಂದು ಸ್ವರ್ಗ ಸಿಗಲಿಲ್ವಲ್ಲ ಅಥವಾ ಮುಕ್ತಿ ಸಿಗಲಿಲ್ವಲ್ಲ ಎಂಬತಕ್ಕಂಥ ಬಾಧೆ ಆ ವ್ಯಕ್ತಿಗಿದೆ. ಆದರೆ ವಿಚಾರ ಸಾಕಷ್ಟು ಅರ್ಥಪೂರ್ಣವಾಗಿರ್ತಕ್ಕಂತಹ ವಿಚಾರವನ್ನು ತಿಳ್ಕೊಳ್ಬೇಕು. ಆದರೆ ಈ ದೈವ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯ ಇದು ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹದ್ದೇ, ಋಷಿಮುನಿಗಳಿಂದ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಬೆಂಗಳೂರಿನ ದಕ್ಷಿಣ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಆವತಿ ಎಂಬತಕ್ಕಂಥ ಗ್ರಾಮಕ್ಕೆ ಸೇರಿರ್ತಕ್ಕಂಥ ತಿಮ್ಮರಾಯ ಸ್ವಾಮಿ ಬೆಟ್ಟ. ಈ ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕೆ ನಾವು ಬಂದಿದ್ದೇವೆ. ಸ್ವಾಮಿನ ದರ್ಶನ ಮಾಡ್ತಿದ್ದೇನೆ. ಅದರ ಕಥಾಶ್ರವಣ ಮಾತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ತಂದೆಗೆ ಮೋಕ್ಷ ಸಿಕ್ಕಿಲ್ಲ ಎಂಬತಕ್ಕಂತಹ ಮನಸ್ಸು ಆ ವ್ಯಕ್ತಿ ರಾಜನು. ಪದ್ಮಾವತಿ ಪ್ರಿಯ ಗೋವಿಂದ. ಬ್ರಹ್ಮ ಮಹೇಶ್ವರ ಸಂಪೂಜಿತ ಯಕ್ಷ ಗಂಧರ್ವಾದಿ ಗಣಸೇವಿತ ಭಕ್ತ ಸಂತದಿ ಸಂರಕ್ಷಕ ಹೇ ವೆಂಕಟಗಿರಿವಾಸ ಪಾಹಿ ವಿಭೋ. ಶ್ರೀ ವೆಂಕಟೇಶ್ವರ ಗೋವಿಂದ, ವೈಕುಂಠ ಮಾಧವ ಗೋವಿಂದ, ಲಕ್ಷ್ಮೀನಾರಾಯಣ
ಕಲ್ಯಾಣಭೃತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತರೇವ ಚ. ಗೋವಿಂದ ಗೋವಿಂದ. ರಂಗನಾಥ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಚಿಕ್ಕಬಳ್ಳಾಪುರದಲ್ಲಿ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಅಂದು ಈ ಭಾಗದಲ್ಲಿ ರಾಮಾನುಜಾಚಾರ್ಯ ಬಂದು ರಾಮಾನುಜಾಚಾರ್ಯರಾಗಿರ್ತಕ್ಕಂತಹ ಗುರುಗಳು ಅಂದು ಬಂದು ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಇತಿಹಾಸ ಇದೆ. ಹಾಗೆ ಇಲ್ಲಿರ್ತಕ್ಕಂಥ ರಂಗನಾಥನಿಗೆ ವರ್ಷಕ್ಕೊಂದಾವರ್ತಿ ಸ್ವಾಮಿಯ ಪಾದದ ಮೇಲೆ ಸೂರ್ಯ ನಮಸ್ಕಾರ ಆಗುವಂತಹದ್ದು, ಸೂರ್ಯ ಕಿರಣಗಳು ಬೀಳುವಂತಹದ್ದು, ಅಂತಹ ಅದ್ಭುತವಾದಂಥ ಸುಂದರವಾದಂಥ ಕ್ಷಣವನ್ನು ಇಲ್ಲಿ ನಾವು ನೋಡಬಹುದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿಗೆ ಬಂದಿರತಕ್ಕಂಥ ಭಕ್ತ ಸಾಗರ ಸಾಕಷ್ಟು ಜನ. ಚಿಕ್ಕಬಳ್ಳಾಪುರಕ್ಕೆ ಇದೊಂದು ಮೇರು ಪರ್ವತವಾಗಿ ಕಿರೀಟಪ್ರಾಯವಾಗಿರ್ತಕ್ಕಂಥ ರಂಗಸ್ಥಳ ರಂಗನಾಥ ಸ್ವಾಮಿಯ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಸ್ಥಳ. ಈ ಸ್ಥಳವನ್ನು ದರ್ಶನ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹಿತ ರಂಗನಾಥನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಮುಕ್ಕೋಟಿ ಏಕಾದಶಿಯ ಬಗ್ಗೆ ಒಂದಷ್ಟು ಚರಿತ್ರೆ ಹೇಳ್ತಾ ಇದ್ದೆ ನಾನು. ಅದೇನು, ಅದು ಹೇಗೆ, ಅದ ನಂತರ ನಾನು ತಿಳಿಸ್ತೇನೆ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ಬೇಗ ದೂರ ಆಗಲಿ. ಶ್ರೀನಿವಾಸನ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ರಂಗನಾಥನ ದರ್ಶನ ಈ ಜನ್ಮದಲ್ಲಿ ಪರಮ ಪಾವನ ಅಂತಲೇ ಹೇಳ್ಬೋದು. ಗೋವಿಂದ ಗೋವಿಂದ. ಬ್ರಹ್ಮದೇವ ನಡೆಸಿ ರಂಗನಾಥ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಸ್ಥಳ ಶೇಷಶಯನ ಆಗಿರ್ತಕ್ಕಂಥದ್ದು. ಅಂದರೆ ಅನಂತಪದ್ಮನಾಭನಾಗೂ ಹಾಗೂ ಶೇಷಶಯನನಾಗಿರ್ತಕ್ಕಂಥ ರಂಗನಾಥನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯವನ್ನು ದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥ ಭಕ್ತರು ಸಾಕಷ್ಟು ಜನ. ಹಾಗೆ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗಬೇಕಾದ್ರೆ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ನಾನು ಆಗಲೇ ಹೇಳಿದೆ, ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ಬೀಳುವಂಥ, ಸ್ವಾಮಿಯ ಪಾದವನ್ನು ಕಾಣುವಂಥ, ಸ್ವಾಮಿಯ ಪಾದಕ್ಕೆ ನಮಸ್ಕಾರ ಮಾಡಲಿಕ್ಕಾಗಿ ಸೂರ್ಯ ಓಡಿ ಓಡಿ ಬರ್ತಾನೆ ವರ್ಷಕ್ಕೊಂದಾವರ್ತಿ.
ಕಲ್ಯಾಣಾತ್ಮಕ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ನನ್ನ ಮಗಳ ನಿಶ್ಚಿತಾರ್ಥ ಕಾರ್ಯಕ್ರಮ. ಜವಾಬ್ದಾರಿ ಎಂಬತಕ್ಕಂಥದ್ದು, ಕಾಯಕ ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರತಕ್ಕಂತಹದ್ದೇ. ಈ ಸೃಷ್ಟಿನಲ್ಲಿ ಎಲ್ಲವೂ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಕಾಯಕವನ್ನು ಅರ್ಥೈಸಿಕೊಂಡು ಮಾಡಬೇಕು, ಆಯಾ ಕಾಲಕ್ಕೆ ಅದು ನಡೆಸಬೇಕು. ಹಾಗೆ ಸಂಸ್ಕಾರ ಸಂಸ್ಕೃತಿ ಇರತಕ್ಕಂಥದ್ರ ಬಗ್ಗೆ ನಮ್ಮ ಒಲವು ತೋರಿಸ್ಬೇಕು. ಹಾಗೆ ನನ್ನ ದ್ವಿತೀಯ ಪುತ್ರಿ ಮನುಶ್ರೀಯ ವಿಶೇಷವಾಗಿರ್ತಕ್ಕಂತಹ ಇವತ್ತಿನ ಕಾಯಕ ಲಗ್ನಪತ್ರಿಕೆ ಮಹೋತ್ಸವ. ಈ ಲಗ್ನಪತ್ರಿಕೆ ಅಥವಾ ನಿಶ್ಚಿತಾರ್ಥ ಈ ಒಂದು ಕಾಯಕವನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿರ್ತಕ್ಕಂತಹ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದು ಗಣಪನ ಆಶೀರ್ವಾದವನ್ನು ಪಡೆದು ಸಂಸ್ಕಾರವಂತ ಕುಟುಂಬಕ್ಕೆ ನನ್ನ ಮಗಳನ್ನು ಕೊಡ್ತಿದ್ದೀನಿ, ಆ ಮನೆಯ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಯೋತಿ ಬೆಳಗಿಸ್ಲಿಕ್ಕೆ ನನ್ನ ಮಗಳನ್ನು ಕಳಿಸ್ಕೊಡ್ತಿದ್ದೀನಿ ಎಂಬತಕ್ಕಂಥ ಒಂದು ವಿಶೇಷವಾದಂಥ ಸಂತೋಷ ನಿಜಕ್ಕೂ ನನಗಿದೆ. ಬಹುಶಃ ಈ ಭಾಗ್ಯ ನನಗೆ ಸಿಗಬೇಕಾದ್ರೆ ಸಂಸ್ಕಾರವಂತ ಕುಟುಂಬಕ್ಕೆ ಮಕ್ಕಳನ್ನು ಕೊಡೋದಿದೆಯಲ್ಲ, ಅದು ಅದೃಷ್ಟವೇ ಸರಿ. ಅಂತಹ ಅದೃಷ್ಟ ಎಲ್ಲರಿಗೂ ಸಿಗುವಂಥದ್ದಾಗಬೇಕು, ಅದು ನನ್ನ ಉದ್ದೇಶ. ಅದು ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಪ್ರತಿಬಿಂಬಿಸುವಂಥ ರೀತಿ ಆಗುತ್ತೆ. ಹಾಗೆ ಹೆಣ್ಣು ಮಕ್ಕಳಲ್ಲಿ ಆ ಗುಣ ಇರಬೇಕು. ಹಾಗೆ ಯಾವ ಮನೆಗೆ ಹೆಣ್ಣುಮಕ್ಕಳನ್ನು ಕೊಡ್ತಿದ್ದೀವಿ ಅನ್ನೋದನ್ನು ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ಅದನ್ನು ಸರಿಯಾದ ದಾರಿಯಲ್ಲಿ ಅರ್ಥೈಸ್ಕೊಳ್ಬೇಕು. ಅಂತಹ ಅವಕಾಶವನ್ನು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಆ ತಂದೆ ತಾಯಿಗೆ ಕೊಡಬೇಕು. ಆವಾಗ ಅದೆಲ್ಲ ಸರಿ ಹೋಗುತ್ತೆ. ಎಷ್ಟೋ ಜನದ ವಾಸ್ತುಗಳಲ್ಲಿ ಇವತ್ತು ಏನಾಗ್ಬಿಟ್ಟಿದೆ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವ್ರವ್ರ ಇಷ್ಟದ ಪ್ರಕಾರ ಮದುವೆ ಮುಂಚೆ ಅಂತ ಮಾಡಿಕೊಂಡು ಅವ್ರ ಇಷ್ಟದ ಪ್ರಕಾರ ಒಂದು ಗಂಡು ಅಂತಲೋ ಒಂದು ಹೆಣ್ಣು ಅಂತಲೋ ನೋಡ್ಕೊಂಬಂದು ಎಲ್ಲ ರೆಡಿಯಾಗಿ ಕೊನೆಗೆ ಅಪ್ಪ ಅಮ್ಮನ ಮುಂದೆ ಬಂದು ನಿಂತ್ಕೊಂಡಾಗ ತಂದೆ ತಾಯಿ ಏನು ಮಾಡ್ತಾರೆ? ತಂದೆ ತಾಯಿ ನೋಡುವಂತಹದ್ದು, ತಂದೆ ತಾಯಿ ತಿಳಿಯುವಂತಹದ್ದು, ತಂದೆ ತಾಯಿ ಮನಸ್ಸಲ್ಲಿರ್ತಕ್ಕಂಥದ್ದೇನು? ಅವ್ರ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದೇ, ಒಳ್ಳೆ ಸಂಸ್ಕಾರವಂತ ಕುಟುಂಬಕ್ಕೆ ನನ್ನ ಮಗಳನ್ನು ಕೊಡಬೇಕು, ಒಳ್ಳೆ ಸಂಸ್ಕಾರವಂತ ಹೆಣ್ಣನ್ನು ಮನೆಗೆ ತರಬೇಕು ಅಂತ ಗಂಡಿನ ತಂದೆ ತಾಯಿ ಕೇಳ್ತಾರೆ. ಅದೇ ಪ್ರಕಾರವಾಗಿ ಒಂದು ಹೆಣ್ಣತ್ತಿರ್ತಕ್ಕಂಥವ್ರು ಹೆಣ್ಣುಮಗಳಿಗೆ ಜನ್ಮ ಕೊಟ್ಟ ಸಾಲದು, ಜನ್ಮ ಕೊಟ್ಟಾದ ನಂತರ ಆ ಹೆಣ್ಣುಮಗಳನ್ನು ಒಳ್ಳೆ ಸಂಸ್ಕಾರವಂತ ಕುಟುಂಬಕ್ಕೆ ಕೊಡಬೇಕು. ಅಂತಹ ಕುಟುಂಬವನ್ನು ಆಯ್ಕೆ ಮಾಡಬೇಕು ಎಂಬತಕ್ಕಂಥ ಆಸೆ ಪ್ರತಿಯೊಬ್ಬ ತಂದೆ ತಾಯಿಗಿರುತ್ತೆ. ಅಂತಹ ಅವಕಾಶವನ್ನು ಆ ಮನೆ ಮಕ್ಕಳು ಅದನ್ನು ಕಲ್ಪಿಸ್ಕೊಡ್ಬೇಕು. ಇವತ್ತು ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಣೆತ್ತಿರ್ತಕ್ಕಂಥವರಲ್ಲಿ ಗಂಡು ಮಕ್ಕಳ ತಂದೆ ತಾಯಿ ಆಗಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅಂತಹ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬೇಗ ದೂರ ಆಗಲಿ ಅಂತ ನಾನು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀನಿ.
ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಗುರುರಾಜ್ ಶರ್ಮಾ ಅವರ ಸುಪುತ್ರನಾದಂತಹ ಪ್ರಮೋದ್ ನಾರಾಯಣನಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿ ಸಾಕಷ್ಟು ಜನ ಗುರು ಹಿರಿಯರೆಲ್ಲರೂ ಸಹಿತ ಆಗಮಿಸಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಒಂದು ನಿಶ್ಚಿತಾರ್ಥ ಪತ್ರವನ್ನು ಮೊದಲು ಬರೀತಕ್ಕಂಥದ್ದು. ಏನೇ ಬದಲಾವಣೆ ತಂದರೂ, ಏನೇ ಇವತ್ತಿನ ಆಧುನಿಕ ಯುಗಕ್ಕೆ ನಾವು ಕಾಲಿಟ್ಟರೂ, ಶಾಸ್ತ್ರ ಸಂಪ್ರದಾಯ ಮತ್ತು ಆಗಮಶಾಸ್ತ್ರ ಪ್ರಕಾರ ನಡೀಬೇಕಾಗಿರ್ತಕ್ಕಂಥ ಒಂದಷ್ಟು ವಿಧಿವಿಧಾನವನ್ನು ನಾವು ಮಾಡಲೇಬೇಕು. ಮಾಡಿದಾಗಲೇ ಅದರ ಮೂಲಾರ್ಥ ಆಗ್ತಕ್ಕಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂಥ ಕಾಯಕಕ್ಕೆ ಇವತ್ತು ಯಾರೆಲ್ಲ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ದೀರಿ, ಈ ಒಂದು ಸೌಭಾಗ್ಯ ನಿಮ್ಮೆಲ್ಲರ ಕುಟುಂಬದಲ್ಲೂ ಬರಲಿ. ಎಲ್ಲ ತಂದೆ ತಾಯಿಗೂ ಸಹಿತ ಇಂತಹದ್ದೇ ಒಂದು ಸಂಸ್ಕಾರವಂತ ಕುಟುಂಬಕ್ಕೆ ಕೊಡುವಂಥ ಆ ಚಿಂತನೆ ಆಗಲಿ, ಒಳ್ಳೆ ಮನತನ, ಒಳ್ಳೆ ಮನಸ್ಸು ಎಲ್ಲರಿಗೂ ಸಿಗುವಂಥದ್ದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ.